ನಮಸ್ಕಾರ. ನಮಸ್ಕಾರ ಸರ್. ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಯಾದಗಿರಿ ಜಿಲ್ಲೆ ಅಂದರೆ ಲೋಕಲ್ ಜಿಲ್ಲೆಯಲ್ಲೇ ಬಂದಿದ್ದೀವಿ. ಇವತ್ತು ನನಗೊಂಥರ ಖುಷಿ ಏನಂತಂದ್ರೆ, ನಾನು ಒಬ್ಬನೇ ನೆನಪ ಈ ಒಂದು ಆಟದ ಸಲುವಾಗಿ ಎಲ್ಲ ಕಡೆ ಅಡ್ಡಾಡ್ತಿದ್ದೀನಿ ನಾನು ಅಂದ್ಕೊಂಡೆ. ಆದರೆ ಎಲ್ಲ ಕಡೆ ಹೋದಲ್ಲೆಲ್ಲ ಇಂಡೈರೆಕ್ಟಾಗಿ ಹೇಳ್ಯಾರ ಅವರು, ಅಂದರೆ ಸಂದರ್ಶನದಾಗ ಹೇಳಿಲ್ಲ. ಯಾದಗಿರಿದಾಗ ಒಬ್ಬರು ಗೌಡ್ರು ಇರ್ತಾರೆ ರೀ, ಅವ್ರು ಭಾಳ ದೊಡ್ಡ ಅಭಿಮಾನಿ ಆಟದ್ದು ಅಂತೇಳಿದರು. ಇವತ್ತು ಅವ್ರ ದರ್ಶನ ಆಗ್ಯದ. ನಂತರ ಮೊದಲನೇದಾಗಿ ಆಟಗಾರರ ಜೊತೆ ಸಂದರ್ಶನ ಮಾಡೋಣ, ನಂತರ ಆ ಗೌಡ್ರ ಜೊತೆ ಸಂದರ್ಶನ ಮಾಡಿ ತಿಳ್ಕೊಳ್ಳೋಣ. ಇವತ್ತು ಯಾದಗಿರಿ ಡಿಸ್ಟಿಕಲ್ಲಿ ನಾಗಪ್ಪ ಅಂತೇಳಿ ಒಳ್ಳೆ ಕೈಕುಸ್ತಿ ಆಡಿದಂಥ ವೀರರವರು, ಅವ್ರ ಜೊತೆ ನೀವು ಎಲ್ಲರೂ ಸೇರಿ ಸಂದರ್ಶನ ಮಾಡೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ ಅಂತ, ಸಣ್ಣ ನಾಗಪ್ಪ ಅಂತಾರೆ ಸರ್. ಸಣ್ಣ ನಾಗಪ್ಪ ಅಂತೇಳಿ. ಊರು ಸರ್? ಸರ್ ಯಾದಗಿರಿ ಸರ್. ಪ್ರಾಪರ್ ಇಲ್ಲೇನಾ? ಇಲ್ಲೇ ಸರ್, ಲೋಕಲ್. ಯಾವ ಏರಿಯಾ ಅಂತಾರೆ ಸರ್? ಸರ್ ನಮ್ಗೆ ಹಿರೇಕ್ಷ ಅಂತಾರೆ ಸರ್. ಏರಿಯಾ ಯಾವ್ದು? ಹೆಸರು ಹಿರೇಕ್ಷ ಅಂತಾರೆ. ಹಿರೇಕ್ಷ ಅಂತಾರೆ ಸರ್. ಒಳ್ಳೇದು ಸಾಹೇಬ್ರೆ, ಪರವಾಗಿಲ್ಲ. ಭಾಳ ಮಂದಿನೂ ನಿಮ್ಮ ಹೆಸರು ಹೇಳ್ಯಾರ, ನಂತರ ಫೋನ್ ಮಾಡಿದ್ರು. ಸರ್ ಆದ್ರೂ ಪರವಾಗಿಲ್ಲ. ಅಂದ್ರೆ ನಾ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಒಂದು ಪುಣ್ಯ ಮಾಡಿರಿ ಏನಂತೀನಿ. ಹೆಂಗಂತ ಕೇಳ್ರಿ, ಇಂಥ ಒಬ್ಬ ದೊಡ್ಡ ಅಭಿಮಾನಿ ಗೌಡ್ರು ನಿಮ್ ಹಿಂದೆ ಇದ್ದುಕೊಂಡು ಸಾಕಷ್ಟು ಒಂದು ಗಾಡಿಗಳನ್ನು ತಗೊಂಡು ಕರ್ನಾಟಕ, ತೆಲಂಗಾಣ ಯಾವ ಭಾಗದಲ್ಲಿ ಆಟ ಇದ್ರು ಕೂಡ ಅಲ್ಲೆಲ್ಲ ಹೋಗಿ ಹಾಡಿ ಬರ್ತೀರಿ. ನಂತರ ಈ ಆಟಕ್ಕೆ ನೀವು ಹೆಂಗ್ ಬಂದಿರಿ ಅನ್ನೋದು ನೀವು ಒಂದು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ಕೊಂಡು ಬರ್ರಿ ಸರ್. ಸರ್ ಇಲ್ಲಿ ಯಾದಗಿರಿ ಬಳಿ ಮುದ್ದಾಳ ಅಂತ ಸರ್. ಮುದ್ದಾಳ 5 ಕಿಲೋಮೀಟರ್ ಅದ ಸರ್. ಹಾ ಸರ್. ಯಾದಗಿರಿಲಿಂದ ಸರ್ ಅಲ್ಲಿಗೆ ಹಿಂಗೆ ನಾವು ಚಿಕ್ಕರಿದ್ದೀವಿ ಸರ್. ಒಂದು 14-15 ವಯಸ್ಸಿದೆ ಸರ್ ನನಗೆ. ಅಲ್ಲಿಗೆ ನೋಡಕ್ಕಂತ ಹೋಗಿದ್ವಿ ಸರ್. ನಮ್ಮೂರವರು ಐಬಣ್ಣ ಅಂತ, ಯಂಕಪ್ಪ ಅಂತ, ನಮ್ಮೂರಾಗ ಹೊಸಮನ್ ರಾಮಣ್ಣ ಅಂತ, ಇನ್ನೊಬ್ಬ ಸಾಬಣ್ಣ ಅಂತ, ಬೋಲೆ ಸಾಪ್ ಅಂತ, ಅವ್ರು 4 ಜನ ಒಜ್ಜಿದ್ರು ಸರ್ ಅವಾಗ. ಅವರು ಆಟ ನೋಡ್ಲಕ್ ಹೋಗ್ತಾ ಇನ್ನೊಬ್ರು ಅವರು ಆಟ ಮುಗಿತು ಸರ್ ಅವ್ರದ್ದು. ಇನ್ನೊಬ್ರು ಗೋಯಪ್ಪ ನಾಗಪ್ಪ ಅಂತ, ದೊಡ್ಡ ನಾಗಪ್ಪ ಗೋಯಪ್ಪ ಅಂತ್ರಿ ನಮ್ಮ ಯಾದಗಿರಿಯಲ್ಲಿ. ಅವರು ದೊಡ್ಡ ಪೈಲನ್ ಸರ್. ಅವ್ರು ಆಟ ನೋಡಕ್ ಹೋಗಿದ್ವಿ ಸರ್ ಅವಾಗ. ಪುಟ ಬುದ್ಧಿ ತಿಳ್ತಿದ್ ಸರ್ ನಮ್ಗೆ. ಅವಾಗ ನೋಡಕ್ ಹೋದಾಗ ಅವರು ಭಾರಿ ಕುಸ್ತಿ ಒಜ್ಜೆ ಅಂತಿದ್ರು ಸರ್. ಅವ್ರು ನೋಡಿ ಏನೋ ಹಂಗೆ ಕಲ್ಕಂದಿ ಸರ್. ಹಂಗೆ ಇಲ್ಲಿ ಊರಾಗ ಆಡ್ತಿದ್ರು ಸರ್. ಆಡ್ತಿ ಹಿಂಗ ಆಡ್ತಾರ ಹಂಗ ಆಡ್ತಾರ ಅಂತೇಳಿ ಅದೊಂದು ಅಭಿಪ್ರಾಯಕ್ಕೆ ನಾವು ಸ್ವಲ್ಪ ಫುಡ್ ತಿಂದು ಕಲ್ತೀವಿ ಸರ್. ಅಂದ್ರೆ ಪ್ರೈವೇಟ್ ಫುಡ್ ತಿಂದಿರಿ ಸರ್? ತಿಂದಿವಿ ಸರ್. ತಿನ್ಲಾರ್ದು ಯಾರು ಆಡಲ್ಲ ಸರ್. ತಿನ್ಲೇಬೇಕು ಸರ್. ಇದಕ್ಕೆ ತಿನ್ಲೇಬೇಕು ಸರ್. ತಿನ್ಲಾರ್ದು ಯಾರು ಆಡಿಲ್ಲ ಸರ್. ಇದಕ್ಕೆ ತಿನ್ಲೇಬೇಕು, ಹಾಲು ಕುಡ್ಲೇಬೇಕು. ಕುಡಿದ್ರೆ ಮುಂದೆ ಬರ್ತೀವಿ ಸರ್. ಸುಮ್ನೆ ನಾನು ಫುಡ್ ತಿನ್ಲಾರ್ದ ಕುಸ್ತಿ ನಾವು ಆಡಿವಿ ಅಂತಂದ್ರೆ ಯಾರು ಒಪ್ಪಲ್ಲ ಸರ್. ಹೌದೌದು. ಕೆಲವು ಜನರು ಹೇಳ್ಕೊಂತಾರೆ, ಇನ್ನು ಕೆಲವರು ಹೇಳ್ಕೊಂಡಿಲ್ಲ. ನೀವು ಅಂದಂಗ ಅಂದ್ರೆ ತಿಂದು ಪಾಬಂದಾಗ ಇದ್ರೆ ಮಾತ್ರ ಇದಕ್ಕೆ ಒಳ ತಾಕತ್ತಿರ್ತದೆ ಸರ್. ಅನ್ನ ಬೇರೆ ತಿಂದು ಆಡ್ತಂದ್ರೆ ಈಗ ಮೊದಲು ತಿನ್ಲಾರ್ದ ಆಡ್ರಿ ಸರ್. ಆ ಕೂಳು ಬೇರೆ ಇತ್ತು, ಈ ಕೂಳು ಬೇರೆ. ಬರೋಬ್ಬರ ನೀವು ಹೇಳೋ ಪ್ರಕಾರ ಇದು ಮಸಾಲೆ ಅನ್ನ. ಸರ್ ಅದು ಅವಾಗ ಮಸಾಲೆ ಇರ್ಲಿಲ್ಲ, ಇದ್ದಿಲ್ಲ ಸರ್. ಇದ್ದಿಲ್ಲ. ಪರವಾಗಿಲ್ಲ. ಅಂದ್ರೆ ಬ್ರದರ್, ನೀವು ಈ ಭಾಗದಲ್ಲಿ ಎಲ್ಲೆಲ್ಲಿ ಆಡಿದಿರಿ ಆಟನ? ಸರ್ ಇಲ್ಲಿ ನೋಡ್ರಿ, ನಮ್ ಪೂಟ ಈ ಬೈಲಗಣಕ್ ನಮ್ ಗೌಡ್ರು ಇಲ್ಲಿ ಕರ್ಕೋರ ಅಂದ್ರೆ ಲಾಲಪುರ ತಕ ಕರ್ಕೋರಿ. ಲಾಸ್ಟ್ ಈ ಕಡೆ ಕುಸ್ತಿ. ಈ ಕಡೆ ನಾವು ಹಳ್ಳಿ ತಕ ಹೋಗಿ ಸರ್. ಇನ್ನ ಸಾತ್ನೂರ್ ತಕ ಹೋಗಿಲ್ರಿ ನಾವು. ಲಾಸ್ಟ್ ವಾದ ಹಳ್ಳಿ ತಕ ಹೋಗಿವಿ. ಈ ಕಡೆ ಅಲ್ಲೂರ್ ತಕ ಹೋಗಿವಿ ಸರ್. ಈ ಕಡೆ ಉಳುಗ ಲಾಸ್ಟ್. ಈ ಕಡೆ ನಾವು ವಾದದ ನಾಚುವಾರ ಲಾಸ್ಟ್. ಈ ಕಡೆ ಗುರುಮುಡ್ಕಲ್ಲ ಅಂದ್ರೆ ದಾಟಿ ಹೋಗಿವ್ರಿ. ನಾ ತೆಲಂಗಾಣಕ್ಕೆ ಹೆಚ್ಚಿಗೆ ಹೋಗಿ. ತೆಲಂಗಾಣಕ್ಕೆ ನಮ್ ಗೌಡ್ರ ಕರ್ಕೊಂಡ್ರಿ. ನಾವು ಸ್ವಂತ ಹೋಗಿಲ್ರಿ ಸರ್. ನಾವು ನಾರಾಯಣಪೇಟೆ ದಾಟಿ 30 ಕಿಲೋಮೀಟರ್ ಕರ್ಕೊಂಡ್ಬೇಕಾದ್ರೆ ನಮ್ ಗೌಡ್ರ ಬನ್ನಿ ಸರ್. ನಮಗ್ ಬಾಳ ಮಂದಿ ಹೇಳ್ಯಾರ ಗೌಡ್ರ ಹೆಸರು, ಆದ್ರೆ ವಿಡಿಯೋದಾಗ ಹೇಳಿಲ್ಲ. ಇಲ್ಲ ಅಂತಿಲ್ಲ ಪಾಪ, ಎಲ್ಲಾರು ಹೇಳ್ಯಾರ. ಆದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಯಾರ. ನೀವು ಅನ್ನೋದು ಕರೆ ನಿಜ ಅದ. ನಾನು ಗೌಡ್ರ ನೋಡ್ಬೇಕು ಅನ್ನೋ ಆಲೋಚನೆ ಭಾಳ ಐತೆ ನನಗೆ. ನೀವು ನಿನ್ನೆ ಫೋನ್ ಮಾಡಿದ್ರಿ, ಇವತ್ತೇನ ದೇವ್ರು ಕೂಡಿಸಿದಂಗೆ ಬಂದಿವಿ. ಬೇರೆ ಕೆಲಸದ ಮೇಲೆ ಬಂದಿದ್ದೆ, ಈಗ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕತ್ತೀವಿ. ಆದ್ರೆ ಗೌಡ್ರಿಗೆ ಇದ್ರ ಮೇಲೆ ಅಷ್ಟೊಂದು ಅಂಬಲ ಯಾಕ ಅಂತೇಳಿ ಯಾವಾಗ್ಲಿಂತ ಅವ್ರ ಗೌಡ್ರು ಸರ್? ಮೊದಲು ಏನಂದ್ರೆ ಅವ್ರು 55-60 ಸನೆ ಮಾಡ್ಯಾವ್ರಿ ವಯಸ್ಸು ಸರ್. ಮೊದಲ ಕೂಲರ್ ಭೀಮ ಎಂಕಟ ಬಂತ ಆಡ್ತಾರ ಸರ್. ಅವ್ರು ಮೊದಲ ಮೂರಾಗ ಇಗ್ಗಪ್ಪ ಬುಗ್ಗಪ್ಪ ಅಂತ ಆಡ್ತಾರಂತ ಸರ್. ಅವ್ರ ಮಕ್ಕಳು ಅಮ್ಮವ್ರಿಗೆ ಇರ್ಬೋದು ಈಗಿನ ಕಾಲಕ್ಕೆ. ಅಷ್ಟು ನಾವು ಅವ್ರನ್ನ ಕುಚ್ಚಾಡ ನೋಡಿದ ಸರ್. ಅವ್ರ ಅಭಿಪ್ರಾಯದಿಂದ ಅಲ್ಲಿಂದ ನೋಡ್ಕೊಂತಾರಂತ ಸರ್ ಅವ್ರು ನಮ್ ಗೌಡ್ರು. ಇದ್ರ ಅಂಬಲ್ ಅಂದ್ರೆ ಅಷ್ಟು ಇಚ್ಚಾರ ಸರ್. ಒಟ್ಟು ನಾಗಪ್ಪ ಆಡ್ತಾರ ಅಂತ ಖುಷಿ ಇಲ್ರಿ ಅವ್ರಿಗೆ. ಊರ ಒಂದು ಪೈಲನ್ ಆದಪ್ಪ ಅಂದ್ರೆ ಅವ್ರಿಗೆ ಖುಷಿ ಸರ್. ಯಾವ ಊರ್ನ ನನ್ನ ಅಪೋಸಿಟ್ ಆಡ್ಲಕ್ ಸರ್ ಅವ್ರು. ನಾನು ಇಷ್ಟು ಪೈಲನ್ ನನ್ಗೆ ಅಪೋಸಿಟ್ ಆಡ್ತಾರ ಅಂದ್ರೆ ಅವ್ರಿಗೇನು ಒಟ್ಟಿಗೆ ಸಿದ್ದಿಲ್ರಿ. ಖುಷಿ ಅವ್ರಿಗೆ, ಖುಷಿ. ಒಟ್ಟು ಆಡ್ಬೇಕು ಕುಸ್ತಿ, ಒಟ್ಟು ನಿಯತ್ತಾಗಿ ಆಡ್ಬೇಕು. ನಿಯತ್ತಾಗಿ ಆಡ್ಬೇಕು. ಜೋಲಿ ಆಗಿಲ್ಲಪ್ಪ ಅಂತ ಒಂದು ಮಾತಂದ್ರ ಇಡ್ಬೇಕು ಸರ್ ಅವ್ರಿಗೆ. ಅಂದ್ರೆ ಹಿಡಿದ್ರಪ್ಪ ಅಂದ್ರೆ ಅವ್ರು ನಂಬಲ್ಲ ಸರ್. ಅವ್ರು ನಂಬಲ್ಲ.
ಹಾ ಹಾ, ಅಂದ್ರೆ ಅವ್ರಿಗೆ ನಿಯತ್ತಾಗಿ ಆಟ ಆಡ್ಬೇಕು, ಒಟ್ಟೆ ಯಾವುದೇ ಪಿಲ್ಲರ್ ಆಗಿರ್ಲಿ ಅವ್ರನ್ನ ಒಳ್ಳೆ ತರದಿಂದ ಆಡಿದ್ರೆ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ. ಸರ್ ನೋಡ್ರಿ ನಮ್ ಬೈಲಾಗ ಈ ಬೈಲಾಗ ಏನ್ ಚಿತ್ತಪುರ ಬೈಲಾಗ ಕೈ ಹಿಡಿದ್ರು ನಮ್ ಗೌಡ್ರದ್ದು ಇಟ್ಟು ಉಪಕಾರ ಅವ್ರಿಗೆ ಯಾವ್ದ. ಈ ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿರಿ ನೀವು. ಇಲ್ಲಿವರೆಗೂ ತಾವು ಎಷ್ಟು ಕಡಗಗಳು ತಂದಿರಿ ಸರ್? ನಮ್ಮ ಒಂದು ಬೆಳ್ಳಿ ಒಂದು 60 ಸರ, ಉಂಗುರ ಅದೆಲ್ಲ ಕಲ್ತಿಗೆ ಒಂದು 150 ಮುಟ್ಟಾವ ಸರ್. ಉಂಗುರ ಅದೆಲ್ಲ ಹಿಡ್ಕೊಂಡ್ರೆ ಒಂದು 150 60 ಕಡಗಗಳಾಗಿರ್ತಾವ. ಬೆಳ್ಳಿವು ಕಲ್ ಬೆಳಿ ಕೊಲ್ಬೆಳಿ ಒಂದು 70 ಆಗ್ಯಾವ, ಇವು ಒಂದು 60 ಸರ್, ಉಂಗುರ ಒಂದು 30 ಆಗ್ಯಾವ ಸರ್. ಪರವಾಗಿಲ್ಲ, ಯಾವುದೇ ಆಗ್ಲಿ ಇದ್ದಷ್ಟು ಹೇಳೋದೇ ಕರೆಕ್ಟ್. ಯಾಕಂತಂದ್ರೆ ನಿಮ್ ಜೊತೆ ಆಡಿದವ್ರು ಇರ್ತಾರೆ, ಎಲ್ಲರೂ ಇಲ್ಲ ಸರ್. ಸುಮ್ಮನೆ ಅದು ಬಡಿವರ್ ಮಾಡಿ ಹೇಳಿದ್ರೆ ಚಂದ ಕಾಣಲ್ಲ ಸರ್. ಇದ್ದೋಟೆ ಹೇಳ್ಬೇಕ್ರಿ, ಒಟ್ಟೆಗಿದ್ದೋಟ. ರೈಟ್, ಪರವಾಗಿಲ್ಲ, ಮಂದಿ ಒಪ್ಪಂತ ಇರ್ಬೇಕ್ರಿ. ಕರೆಕ್ಟ್. ಈಗ ನೀವೇನ್ ಆಟ ಆಡ್ತಿರಲ್ಲ ಬ್ರದರ್, ಆಟದಾಗ ಇಳಿದಾಗ ಎದುರಾಳಿ ಎಂತವ್ ಬರ್ತಾನಂತ ಗೊತ್ತಾಗಲ್ಲ. ಅಂತ ಸಂದರ್ಭದಾಗ ಯಾರು ನಿಮ್ಕಿನ್ನ ಶಕ್ತಿಮಾನರು ಬಂದಾಗ ಅವ್ರ ಜೊತೆ ನೋಡಿದಾಗ ಏನಾರ ಒಳಗಡೆ ಭಯ? ಸರ್ ಈಗ ಒಂದು ಹೇಳಕ್ ಅವ್ರ ಕುಸ್ತಿ ನಾವು ನೋಡಿಲ್ಲ, ಈಗ ಅವ್ರು ನಮ್ಮನ್ನ ನೋಡಿ ಬಂದು ಒಕ್ಕಡ್ರ ಅಂತ ಸರ್, ಅವ್ರಿಗೆ ಕಾಯಸ್ ಮಾಡಿ ಇನ್ನೊಂದ್ ಜನ ಎಡ್ತಿದ್ರು ಒಕ್ಕಡ್ಬೇಕಿಲ್ಲ ಸವ ಆಗ್ಬೇಕು ಸರ್. ಇದು ಸರ್, ಇದು ಎಲ್ಲರಿಗೂ ಅಭಿಪ್ರಾಯ ಸರ್. ಅದ್ರ ಬದಲಾಗಿ ರೋಷ ದ್ವೇಷಗಳು ಇಟ್ಕೊಂಡ್ರೆ ಸರಿಯಾಗಿರ್ತದ? ಇರಲ್ರಿ ಅದಕ್ಕೆ ಹೊಟ್ಟೆಗೆ ಇಟ್ಕೋಬೇಕ್ರಿ. ಆಟ ಬೈಲಿಗೆ ಇಟ್ಕೊಂಡ್ ಜಗಳ ಹಿಡಿದ್ರೆ ಕಿಮ್ಮತ್ ಅಲ್ರಿ ಸರ್. ಅದು ತಾಕತ್ ಆಟ ಅಲ್ರಿ. ಅದು ನಮ್ಮ ಹೊಟ್ಟೆಗೆ ಇಟ್ಕೊಂಡು ನಾವು ತಾಕತ್ ಮೇಲೆ ಮೀರಿ ಪುಡ್ ತಿಂದು ಅವ್ನ ಕೂಡ ಕಾಯಸ್ ಮಾಡಿ ಅವ್ನ ಜಾತಿಗೆ ಹೋಗಿ ಕಾಯಸ್ ಬಿಟ್ಟು ಆಡ್ಬೇಕ್ರಿ. ಅದು ಅಭಿಪ್ರಾಯ ರೀ. ಈಗ ಅವ್ನಿಗೆ ಫೋನ್ ಮಾಡಿ ಕರ್ಸೋದು, ಅವ್ರ ಕೂಡ ದೋಸ್ತ ಆಗೇಸಿ ಪ್ರೀತಿದಂಗ್ ಕುಡಿಸೋದು, ನಾ ಕಳಗ ತಗೊಳ್ಳಿ ಬರಬೇಡ ಅಂತ ಹೇಳೋದು, ಅದು ಇದಲ್ಲ ಅಲ್ರಿ. ಇವತ್ತು ಹೆಂಗದ ಅಂದ್ರ ಸರ್, ಇವತ್ತು ನಮ್ಮೂರಿಗೆ ನೀವು ಬಂದಿದ್ದೀರಿ ಅಂತಂದ್ರೆ ಉಣಿಸ್ಬೇಕು, ತಿನ್ನಿಸ್ಬೇಕ್ರಿ. ನಿನ್ನ ಕೂಡ ಕಣ ನಿಂತ ಹೋದ್ಲೆ ಬಂದ್ ಆಡ್ಬೇಕು, ನೀನ್ ಕೂಡ ಆಡ್ಬೇಕು ಅಂದ್ರೆ ಅದು ನ್ಯಾಯ ಇಲ್ಲ. ಬರಬರ ಆಡೋ ಊರಿದ್ದಾಗ ನೀನು ಆಡ್ಲಾರ್ದ ನಾವ್ ಹಂಗೆ ಓದ್ತೀನಿ, ನಮ್ ಸಣ್ಣ ಮಗ ಆತನ ದೊಡ್ಡ ಮಗ ಆತನ ಅಲ್ರಿ, ಅದ್ ಆಡ್ಲೇಬೇಕು. ಊರ ಅಭಿಮಾನ ಇರ್ತದ್ರಿ ಸರ್. ಕಾಸು ಇವತ್ತು ದಿಂದಲಿ ಚಿಗೋನ್ ಮಗ ಅಂದ್ರ ಆಡ್ಲೇಬೇಕು ಸರ್, ಊರ ಅಭಿಪ್ರಾಯ ಸರ್. ರೈಟ್. ಆಟ ಅಂದ್ಮೇಲೆ ಆಟದಾಗ ಬಂದಾಗ ಎಲ್ಲರೂ ಅಷ್ಟೇ ಸರ್. ಆಟ ಸರ್, ಪರವಾಗಿಲ್ಲ. ಅಂದ್ರೆ ಇದು ಬಹಳ ಬಲಿಷ್ಠವಾದ ಆಟ. ಈ ಆಟಕ್ಕ ಯುವಕರು ಬರ್ತಾರಂತೆ. ಈಗ ಮೊದಲನೇವರು ಬಹಳ ಜನರು ಆಡ್ತಿದ್ರು ಅಂತ ಹೇಳ್ತಾರೆ, ಈಗ ಬಹಳ ಮಂದಿ ಕಡಿಮೆ ಆಗ್ಯಾರ್ರಿ ಅಂತ ಹೇಳ್ತಾರೆ. ಆದ್ರೆ ಈ ಆಟಕ್ಕೆ ಈಗ ಅಭಿಮಾನಿಗಳು ಹೆಚ್ಚಿಗೆ ಆಗ್ಲಕತ್ತಾರ. ಇಂದ ಕಡಗನೆ ಸಿಗ್ತಿದ್ರು, ಈಗ ಕಡಗನು ಕೊಡ್ಲಿಕತ್ತಾರ. ನಂತರ ನೋಡೋರು ಹೆಚ್ಚಿಗೆ ಆಗ್ಲಕತ್ತಾರ, ಆಡೋರು ಕಡಿಮೆ ಆಗ್ಲಕತ್ತಾರ. ಯಾಕ ಅಂತೇಳಿ ಸರ್ ನನ್ನ ಅಭಿಪ್ರಾಯ ಏನದ ಅಂದ್ರೆ ಸರ, ಕಣಗಳು ಮಟ್ಟಿದ್ ಹೆಚ್ಚಾಗಿ ಅವಾಗ ಹುಡುಕ್ರಿ. ಈ ಕಣ ಬರ್ತದ ಜಾತ್ರಿ, ಆ ಜಾತ್ರೆಗೆ ಹೋಗ್ಬೇಕಂತ ಅಭಿಪ್ರಾಯ ಇತ್ರಿ. ಈಗಿಲ್ಲ ಸರ, ಒಂದ್ ಊರ 4-5 ಆಗ್ಯಾವ್ರಿ. ಇದು ಅಭಿಪ್ರಾಯ ಏನ್ ಕಡಿಮೆ ಹಂಗ ಕಾಣಲ್ರಿ, ಇನ್ನು ಹೆಚ್ಚ ಕಾಣ್ತದ. ಒಂದು ಎಣ್ಣೆ ಆದಲ್ಲಿ ಮತ್ತೆ ಹೆಚ್ಚಾಗ್ಯದ, ಕಡಗಗಳು ಹೆಚ್ಚಾಗ್ಯಾವ. ಈ ಕಡಗ ತಂದ್ರೆ ಬೆಲೆ ಇಲ್ಲ, ವ್ಯಾಲ್ಯೂ ಇಲ್ಲ. ಅಂದ್ರೆ ಏನಾದ ಸರ, ಹುಡುಗರು ಕಡಗ ತರಲಿ ಅಂತ ಆಯ್ತು ಮೇಸೋದ್ ಯಾಕ ಅಂತಂದ್ರ ಒಂದ್ ಅಭಿಪ್ರಾಯಕ್ಕ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನನ್ನ ಮಗ ಅಭಿಪ್ರಾಯ ಮಾಡಿದ್ರೆ ನನ್ ಮಗ ಉಳಿತಾನ, ನನ್ನ ಮಗ ಸೊಕ್ಕಿರ್ತದ ಮೈಯಾಗ ಅಂತ ಇನ್ನಾದ್ರೂ ಒಬ್ಬವ್ರ ಮನೆ ನಿಗಾ ಆದ್ರಿ ಸರ್. ರೈಟ್. ಪರವಾಗಿಲ್ಲ. ಈಗ ಈ ಎಣ್ಣೆಯನ್ನು ಕರ್ನಾಟಕದಲ್ಲಿ ನಡಿಲಿಕ್ಕೈತದ, ಇದು ಆಂಧ್ರದಾಗಿಲ್ಲ, ತೆಲಂಗಾಣದಾಗಿಲ್ಲ. ಆದ್ರೆ ಈ ಎಣ್ಣೆ ಇರ್ಲಿ ಅಂತೀರ ಬೇಡ ಅಂತೀರ ಸರ್? ಮೊದಲು ಆಂಧ್ರದಾಗ ಇತ್ತು, ಕರ್ನಾಟಕದಾಗ ಇತ್ತು ಸರ್. ಆಂಧ್ರದವ್ರಿಗೆ ಆಟ ಮುಗಿದಾರ ತಿಪ್ಪಲಿಗೆ ಅವ್ರು ಹಿಂಗ ಕಡಗ ತಗೋಲ್ಲ, ನಾವು ನಮ್ ತಾಕತ್ ಗೊತ್ತಾಗಲ್ಲ ಅಂತ ಹೇಳಿಗೇಸಿ ಸರ್ ನಾವು ಎಣ್ಣೆ ಅವರೇ ಬಂದ್ ಮಾಡಿದಾರೆ ಸರ್. ಈ ಕರ್ನಾಟಕದಲ್ಲಿ ಹುಟ್ಟ ಸರ್, ಈ ಕೂಲಿ ತಕ್ಕದಾಗ ಹುಟ್ಟಿದ್ವಿ ಸರ್. ಪರವಾಗಿಲ್ಲ, ಇದು ಸ್ವಲ್ಪ ಬಂದ್ ಮಾಡಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಯಾಕಲ್ಲ ಸರ್, ಕೈ ಕೆತ್ತದ ಅದ್ರಲಿಂದ ಕೈ ಎತ್ತಿದಾಗ ಏನೇನು ಹಸುವಾಗಿತ್ತು ಊಟ ಮಾಡಕ್ ಆಗಲ್ಲ ಸರ್. ಡೀಸೆಲ್ ಹಚ್ಚಕ್ಕ ತೋಕಕ್ ಆಗಲ್ರಿ ಅದು. ಅದ್ರಿಂದ ಅಭಿಪ್ರಾಯದಿಂದ ಬಂದ್ ಆಗ್ಬೇಕು ಸರ್. ಅದು ಒಳ್ಳೇದೇ ಅಂತ ಬೇಡಿಕೆ ಅಂತೀವಿ. ಪರವಾಗಿಲ್ಲ. ನಾನು ಎಲ್ಲ ಕಡೆ ಹೋದಾಗ ಹೇಳ್ತಾರ, ಆದ್ರೆ ಒಳ್ಳೇದಲ್ಲ ಅಂತ ಅಂತಾರ ಎಲ್ರು. ಆದ್ರೆ ಈಗ ಇಲ್ಲಿ ಕಣೆಕಲ್ ಹೋಗಿದ್ದೆ ಇವತ್ತು. ಕಣೆಕಲ್ ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ. ಅಲ್ಲಿ ಬರೋ ಸಮಯದಾಗ ಒಬ್ರು ಹೇಳಿದ್ರು, ಇಲ್ಲಿ ಕಾಳಬೆಳಗುಂದಿ ಜಾತ್ರೆ ಆದಂತಲ್ಲ, ಅಲ್ಲಿ ನಾಡದಂತ ಪಾಂಪ್ಲೆಟ್ ದಾಗಿ ಚಪಾಸ್ಯಾರ ಅಂತ. ಅವ್ರು ಎಣ್ಣೆ ಬಂದಾಗ್ಯದ, ಎಣ್ಣೆ ಬಿಟ್ಟೆ ಆಡ್ಬೇಕು ಅಂತ ಹೇಳಿ ಪಾಂಪ್ಲೆಟ್ ದಾಗ ಹಾಕ್ಯಾರಂತ. ಇದು ಒಳ್ಳೇದೇ ಅಂತೀರಾ? ಒಂದೊಂದಾಗಿ ಜಾತ್ರೆ ಹಿಂಗೆ ಮಾಡ್ಕೊಂತ ಹೋದ್ರೆ ಎಣ್ಣೆ ಬಂದಾದ್ರೆ ಒಳ್ಳೇದಂತೀರಿ? ಬಂದವ್ರು ಒಳ್ಳೇದ ಸರ್. ನಾ ಇನ್ನೊಂದೇನದು, ಎಣ್ಣೆ ಯಾರು ತರ್ತಾರ ಅವ್ರಿಗೆ ಒಂದ್ 2 ಸಾರಿ ಪೊಲೀಸರ್ಲಿಂದ ಬುಗ್ಲಾಕ್ಬೇಕು ಸರ್. ಅಂದ್ರೆ ಮಂಚ ಆಗ್ತದ ಸರ್. ಈಗ ನಮ್ ಗೌಡ್ರು ಹೇಳ್ತಾರ, ನಾವ್ ಹೇಳ್ತಾರ ಅಂತ ಏನ್ ಮಾಡ್ತಾರ ಸರ್, ಇದೆಲ್ಲ ಕಣ ಇನ್ನೊಂದ್ ಆಡಮ್ ಅಂತ ಹೇಳಿ ಎದ್ದಾಗ ಬಿಡೋರು ಬಾಳ ಮಂದಿ ಆಗ್ಯಾರ ಸರ್. ಇಲ್ಲಿ ಚಿತ್ತಪುರ ತಾಲೂಕದಾಗ ಬರ್ತಾರೆ ಒಂದ್ ದಂಡುಗುಂಡ ಅಂತ. ಒಂದ್ 2 ವರ್ಷದಿಂದ ಬಂದ್ ಮಾಡಿದ್ರಿ. ಈ ವರ್ಷ ಶ್ರಾವಣ ತಿಂಗಳಲ್ರಿ, ಶ್ರಾವಣ ತಿಂಗಳದಾಗ ಆಗ್ತದ್ರ ಜಾತ್ರಿ. ಅವ್ ಬಂದ್ ಮಾಡಿದ್ರಿ. ಬಾಳ ಮಂದಿ ಆಳ್ಳಾರ್ದ ಹೋಗ್ಯಾರ ಸರ್. ಅಲ್ಲಿ ಕಣ್ಣಾರ್ ನಾವೇ ನೋಡಿ ಸರ್. ಆಳ್ಳಾರ್ದ ಎಲ್ಲಾರು ಬಾಳ ಮಂದಿ ಹೋದ್ರೆ ನಾವು ಆಫೀಸ್ ಬಂದಿವಿ ಸರ್ ಅಲ್ಲಿಂದ.
ಇಲ್ಲ ನೀವು ಅಂದಂಗ ಅದು ಎಣ್ಣೆ ಆದಂದ್ರಲಿಂದ ಸಣ್ಣ ಸಣ್ಣ ಹುಡುಗರನ್ನ ಹೊಂಟಾರ. ಅಲ್ಲಿ ನಮ್ಮ ಅಭಿಪ್ರಾಯ ಈಗ ನೋಡು ಚಲೋ ಕುಸ್ತಿ ಆಡೋರು ನೀವು. ಯಾರೋ ಸಣ್ಣ ಹುಡುಗ ಬಂದು ಒಂದು ಕೈ ಹಿಡ್ಕೊಂಡು ನಿಂದ್ರ ಗೊತ್ತಾಗೋದ್ರಿ ಅದೇ ಅಂತೀನಲ್ಲ, ಅಲ್ಲಿ ಸರಿ ಕಾಣಲ್ಲ ಕುಸ್ತಿನ ನೋಡೋರ್ಗೆ ಅಷ್ಟು ಮನುಷ್ಯ. ಈಗ ಸರಿ ಮನುಷ್ಯಾಗ ಸರಿ ಉದ್ದಿದ್ದಾಗ ಅವ್ರು ಯುದ್ಧನೇ ಈಗ ನೋಡ್ತಿರ್ತೀವಿ, ರಾಮ ಭೀಮ ಅರ್ಜುನ ಯುದ್ಧಗಳು ಹೆಂಗ್ ನೋಡ್ತಿರ್ತೀವಿ ಅದನ್ನ ಯಾಕೆ ನೋಡ್ತೀವಿ ನಾವು ಕಾಯಸಾಗಿ. ಒಬ್ರಿಗೊಬ್ಬರು ಎದುರಾಳಿ ಕರೆಕ್ಟ್ ಆಗಿರ್ತಾರ. ಅವ್ರು ಕುಸ್ತಿ ಮಾಡೋ ಸಮಯದಾಗ ನಮ್ಮ ರೋಮಗಳೇ ನಿಗಿರು ನಿಂತಿರ್ತಾವ ನೋಡೋರಿಗೆ. ಆ ರೀತಿ ಇದ್ದಾಗ ಚಲೋ ಅನಿಸ್ತದೆ. ಇಲ್ಲಿ ಎಣ್ಣೆ ಹಚ್ಕೊಂಡು ಇನ್ನೊಂದು ಫೆವಿಕಲ್ ಹಚ್ಕೊಂಡು ಸಣ್ಣವ್ ಬಂದು ದೊಡ್ಡವನಿಗೆ ಸರಿ ಮಾಡಿದಾಗ ಕುಸ್ತಿ ಅಷ್ಟು ಮಜಾ ಅನ್ಸಲ್ಲ ನೋಡ್ಲಿಕ್ಕೆ. ಅದನ್ನು ಒಂದು ಅದಕ್ಕಾಗಿ ಇನ್ನೊಬ್ರು ಏನ್ ಹೇಳ್ತಾರ, ಈ ಎಣ್ಣೆ ಬಂದ್ ಮಾಡಿದ್ರೆ ಕೆಲವರು ಆಡೋರು ಬರಲ್ರಿ ಅಂತಾರೆ. ಯಾಕೆ ಬರಲ್ಲ? ಅವ್ರು ಮೊದಲನೇದಾಗಿ ಕಾಯಿಗಳಿಗೆ ಆಡ್ಲಿ, ಸಣ್ಣ ಸಣ್ಣವ್ರು ಕೂಡ ಆಡ್ಲಿ, ಕಾಯಿಗಳು ಉಂಗ್ರಗಳಾಡ್ಲಿ, ಅವಾಗ ಅವ್ರಿಗೆ ಧೈರ್ಯ ಬರ್ತದ. ನಂತರ ಕುಸ್ತಿ ಕಡಗದ ಕುಸ್ತಿ ಆಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಅದಕ್ಕಾಗಿ ಪರವಾಗಿಲ್ಲ. ಅಂದ್ರೆ ಈಗ ಈ ಕ್ರೀಡೆ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಕಬಡ್ಡಿ, ನಂತರ ಖೋ ಖೋ, ಕ್ರಿಕೆಟ್ ನಮ್ಮ ದೇಶದೆಲ್ಲ ಆದ್ರೂ ಆಡ್ತಾರೆ. ಇವೆಲ್ಲ ಯಾವ ಕೆಟ್ಟು ಅಂತ ನಾವ್ ಅನ್ನಲ್ಲ. ಅದ್ರ ಪ್ರಕಾರ ನೀವು ಹೆಂಗ್ ತಗೊಂಡ್ರಿ, ಅಲ್ಲಿ ಅವ್ರಿಗೆ ಏನೇ ಗಾಯಗಳಾಗ್ಲಿ ಒಂದಷ್ಟು ಏನೇ ತೊಂದರೆಗಳಾದ್ರೂ ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸ್ರಿ. ನಂತರ ಸ್ಯಾಲ್ರಿ ಇರ್ತದ ಎಲ್ಲ ರಂಗದಾಗ ಅವ್ರಿಗೆ ಸರಿಯಾಗದ. ಅದೇ ಪ್ರಕಾರ ಈಗ ಆಟನ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡ್ರಿ ಏನಾರು ಒಳ್ಳೇದಂತೀರ ಸರ್? ದಯವಿಟ್ಟು ಅವ್ರು ನಮ್ ಗಮನಕ್ಕೆ ಹೋಗ್ಬೇಕು ಸರ್. ನಮ್ಲಿಂದ ಅವ್ರಿಗೆ ಕೈ ಆಡೋರ್ನ ಮೆಂಬರ್ದಾರ ಸರ್, ಅವ್ರನ್ನ ತಿಳುವಳಿಕೆನಾರ ಇದು ಕುಸ್ತಿ ಆಡ್ಕ ಇವತ್ತಿಂದ್ರ ಕೈ ಕುಸ್ತಿ ಆಡಿಗೆ ಸರ ನಮ್ಮ ಅಮ್ಮನ್ ತಮ್ಮ ರೀ ಸಾಬ್ರೇಟ್ ಅಂತ ಹತ್ತವರ್ಕೆ ರೀ, ಇದನ್ನ ಪೊಲೀಸ್ ಆಗೇನ್ರಿ. ಇದ್ರಿಂದ ಹಿಂಗೆ ಆಡ್ಕೊಂತ ಬಾಳ ಮಂದಿ ಇದ್ರಿಂದ ಆಡ್ಕ ಪೊಲೀಸ್ ಆದಾರ ಬಾಳ ಮಂದಿ ಮಾಸ್ತರ್ ಆದಾರ ಬಾಳ ಮಂದಿ ಅವ್ರನ್ನ ತಿಳುವಳಿಕೆ ಆದ್ರಿ ಅಂದ್ರ ಅವ್ರ ಅಭಿಪ್ರಾಯ ತಗೊಂಡಿಲ್ರಿ. ಮತ್ತೆ ನೀವು ತಗೊಂಡ್ರಿ ಸರ, ನಿಮ್ಲಿಂದ ಗಮನಕ್ಕೆ ಮುಟ್ಬೇಕು. MLA-ಗಳಿಗಾಗ್ಲಿ MP-ಗಳಿಗಾಗ್ಲಿ ಮುಟ್ಬೇಕು ಸರ. ಇದೊಂದು ನಮ್ಗೆ ಅಭಿಪ್ರಾಯ ಆಗ್ಬೇಕು. ಕಾಲು ಮುರಿದ್ರೆ ಯಾರು ಕಿವಿಯಾಗಿಲ್ಲ ಇಸ್ತನ, ನಮ್ ಕೈ ಮುರಿದ್ರೆ ಯಾರಿಲ್ಲ, ನಮ್ಮ ನಾವೇ ನೋಡ್ಕೋಬೇಕು. ಅದರಿಂದ ನೀವು ಅಭಿಪ್ರಾಯಕ್ಕೆ ನಮ್ಗ ಒಂದು ಸಹಾಯ ಆದ್ರ ಮುಂದೆ ಮಕ್ಕಳು ಬೆಳಿತಾವ, ಆಳಕ್ಕೆ ಉಪಯೋಗ ಆಗ್ತದ ಸರ್ ಅಂತ ನಾವು ಬೇಡ್ಕೊಂತೀವಿ ಸರ್. ಒಳ್ಳೇದು, ಒಳ್ಳೆ ಅಭಿಪ್ರಾಯ. ಇಲ್ಲಿ ಸರ್ಕಾರ ಗಮನಿಸತಕ್ಕದ್ದು ಅವ್ರು ಏನಂತಾರಂತಂದ್ರೆ, ಒಂದ್ ವೇಳೆ ಇದನ್ನ ಎಕ್ಸೆಪ್ಟ್ ಮಾಡಿದ್ದೆ ಆದ್ರೆ ನಮಗೆ ಇಲ್ಲಿವರೆಗೆ ಯಾವುದೇ ಕಾಲು ಮುರಲಿ ಕೈ ಮುರಲಿ ಯಾವುದೇ ಗಾಯಗಳಾದ್ರೆ ಯಾವುದೇ ತರಹದ ಬೇರೆ ಕಡೆಯಿಂದ ತೋರಿಸ್ಕೊಳ್ಳಿಕ್ಕೆ ಯಾವುದೇ ತರಹದ ಉಪಚಾರಗಳಿಲ್ಲ. ನಾವೇ ದುಡ್ಡು ಬರ್ಸ್ಬೇಕು. ಅದಕ್ಕೆ ಗೌರ್ಮೆಂಟ್ ಏನಾರು ಎಕ್ಸೆಪ್ಟ್ ಮಾಡಿದಂಗೆ ಆದ್ರೆ ಸುಮ್ಮನೆ ಅಟ್ಲೀಸ್ಟ್ ಆಗಿ ದವಾಖಾನೆಗಾರ ತೋರಿಸ್ಕೊಳ್ಳಿಕ್ಕೆ ಆಗ್ತದ. ನಂತರ ಈ ಕ್ರೀಡೆಗೆ ಒಳ್ಳೆ ಯುವಕರು ಏನಾರ ಹೊಸ ಯುವಕರು ಈ ಕಡೆ ಮುಖ ಮಾಡ್ತಾರ ಅನ್ನೋದು ಅಣ್ಣವ್ರ ಅಭಿಪ್ರಾಯ. ಅಣ್ಣ, ಒಂದ್ ವೇಳೆ ಗೌರ್ಮೆಂಟ್ ಗುರುತಿಸಿ ಏನಾರ ಒಂದು ಸ್ಯಾಲ್ರಿ ಗಿಲ್ರಿ ಕೊಟ್ಟು ಇಂಥಲ್ಲಿ ಒಂದು ಯಾವ್ದೋ ಒಂದು ಸ್ಕೂಲ್ ತರ ಅಂದ್ರೆ ಕಲಿಕಾ ಕೇಂದ್ರಗಳು ಆ ತರ ಟ್ರೈನಿಂಗ್ ಸೆಂಟರ್ಗಳು ಮಾಡಿ ಅಂತಲ್ಲಿ ನಿಮ್ಮಂತವ್ರನ್ನ ಹಿರಿಯವ್ರನ್ನ ಯಾರನ್ನ ನೇಮಿಸಿದ್ರೆ ಈ ಕುಸ್ತಿಗಿನ್ನ ಹೆಚ್ಚಿನ ಜನ ಬರ್ಲಿಕ್ಕೆ ಪ್ರಾರಂಭ ಆಗ್ತಾರ ಅಂತೀರಿ? ಆಗ್ತಾರ ಸರ್, ಹೆಚ್ಚಾಗ್ತಾರ ಸರ್. ಇದಕ್ಕೆ ಈ ತರ ಅಭಿಪ್ರಾಯ ಮಾಡಿದ್ರೆ ಸರ್ ಇನ್ನ ಟೈಟ್ ಜನ ಫುಡ್ ತಿಂದು ಇನ್ನ ಟೈಟ್ ಆಗೋ ಪೋಷಣ ಸರ್. ಎಲ್ಲರ ಆರೋಗ್ಯದಿಂದ ಇರ್ತಾರೆ, ಯಾರ ಆರೋಗ್ಯದಿಂದ ಇರ್ತಾರೆ. ಇನ್ನೊಂದ್ ಏನಾದ್ರು ತಾಯ್ತಿಂದ ಬೈದ್ರ ಅಮ್ಮ ನನಗೇನು ನನಗೇನು ಕಡಿಮೆ ಮಾಡಿಲ್ಲ, ನನಗೆ ನೀನು ತಾಕತ್ಲಿಂದ ನೀನ್ ಮೇಯಿಸಿದ್ರೆ ನನಗಿನ್ನ ಗೋರ್ಮೆಂಟ್ ಕೈಲಿಂದ ಸೌಲಭ್ಯ ಆದಲ್ಲಮ್ಮ ನನಗೇನು ಅಂತ ಒಂದು ಅಭಿಪ್ರಾಯ ಅವ್ರಿಗೆ ತಾಯಿ ತಂದೆ ಕೊಡ್ತಾರೆ ಸರ್. ರೈಟ್ ರೈಟ್. ಇಲ್ಲಿ ಆಡವ್ರನ್ನ ಇರ್ತಾರೆ, ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅದ್ರಲ್ಲಿಂದ ಬಂದದ್ದಲ್ಲ ಏನಿಲ್ಲ ಸರ್, ಸಂಸಾರ ಹಾಳಾಗ್ತದ. ರೈಟ್. ಮುಂದೆ ಮಗ ದುಡಿಯೋಲ್ಲ ಇದ್ರಲಿಲ್ಲ ಅಂತ ಹೇಳಿ ಬೈತಾರ ಸರ್. ಈಗ ಒಂದ್ ಹೇಳಕ್ ನಮ್ಗೆ ಸೌಲಭ್ಯ ಆಯ್ತು ಅಂತ ಹೇಳ್ಕ ಸರ್, ಅವ್ರಿಗೆ ತಾಯಿ ತಂದೆ ಗೊತ್ತಾಗ್ತಲ್ಲ ಅಂತ. ಬರೋಬ್ಬರಿ. ಕೊನೆಯದಾಗಿ ಕೊನೆಯದಾಗ ಒಂದ್ ಮಾತು ಹೇಳ್ರಿ, ಈ ಕ್ರೀಡೆನ ಸರ್ಕಾರ ಗುರುತಿಸಿದ್ರೆ ಒಳ್ಳೇದಾ ಇಲ್ಲ ಅನ್ನೋದು ಹೇಳ್ಬಿಡ್ರಲ್ಲ ಸರ್. ಒಳ್ಳೇದ್ರಿ ಸರ್, ನೀವು ನಿಮ್ಲಿಂದ ನಮ್ಗೆ ಸಹಾಯ ಆಗೋದು ಒಳ್ಳೇದು. ಇದು ಇನ್ನೇವರೆಗಾದ್ರೆ ಯಾರು ಟೀಮ್ಲಿಂದ ಬಂದಿಲ್ಲ, ನಮ್ಗೆ ಯಾರು ಕಿವಿ ಹಾಕಿಲ್ಲ, ನಿಮ್ಲಿಂದ ಪುಣ್ಯ ಬರ್ತದೆ ಸರ್. ದಯವಿಟ್ಟು ನೀವು ಮುಂದಾದ್ರೆ ನಾವು ಹಿಂದೆ ಬರಕ್ಕೆ ತೇನತ್ತೀವಿ ಸರ್. ದಯವಿಟ್ಟು ಆಯ್ತು ರೀ, ನೀವೇನಂದ್ರೆ ಅದಕ್ಕೆ ಸರ್ ಒಳ್ಳೇದು. ನೀವು ಗುರುತಿಸಲೇಬೇಕು ಸರ್, ಖಂಡಿತ ಗುರುತಿಸಲೇಬೇಕು ಸರ್. ಒಳ್ಳೇದು. ಇದುವರೆಗೆ ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಅಣ್ಣವ್ರು ಬಂದು ಇದುವರೆಗೆ ಇಂಟರ್ವ್ಯೂ ಕೊಟ್ಟಾರ. ನಂತರ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಖಂಡಿತವಾಗಿ ಆಟನ ಗುರುತಿಸಲೇಬೇಕು, ಗುರುತಿಸಿದ್ರೆ ಒಳ್ಳೇದಾಗ್ತದ. ಇನ್ನಷ್ಟು ಮಕ್ಕಳು ಈ ಆಟಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತಾರ, ತಂದೆ ತಾಯಿಗಳು ಕೂಡ ಕಳಿಸಲಿಕ್ಕೆ ಎನ್ಕರೇಜ್ ಮಾಡ್ತಾರ ಅನ್ನೋ ಉದ್ದೇಶವನ್ನು ಹೇಳಿದಕ್ಕೆ ನಮ್ಮ ಚಾನೆಲ್ಗೆ ಬಂದು ಇದುವರೆಗೆ ಸಂದರ್ಶನ ಕೊಟ್ಟಂತ ಅಣ್ಣವರಿಗೆ ನಮ್ಮ ಚಾನೆಲ್ ವತಿಯಿಂದ ನಮ್ಮ ವೀಕ್ಷಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನೂ ಬಹಳಷ್ಟು ಜನ ಇಲ್ಲಿ ಗೌಡ್ರು ಅದಾರೆ, ನಂತರ ಆಟ ಆಡುವಂಥವ್ರು ಅದಾರೆ, ಅಭಿಮಾನಿಗಳದಾರೆ. ಅವರೆಲ್ಲರ ಜೊತೆ ಈ ಆಟದ ಅಭಿಪ್ರಾಯವನ್ನು ಇನ್ನೊಬ್ರು ಆಟಗಾರರು ನಂತರ ಅಭಿಮಾನಿಗಳು ಕೂಡ ನಂತರ ಅವರು ಎಲ್ಲಾ ತರದ ಆಟ ಆಡ್ತಾರ, ಆಲ್ರೌಂಡರ್ ಅದಾರ. ಅವ್ರ ಜೊತೆ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸೋಪಿ ಅಂತ ಹೇಳಿ ಸರ್. ಸೋಪಿ. ನಂತರ ಇದೇ ಊರನ್ನವರ? ಇದೇ ಊರು ಸರ್. ಸರ್ ಅಣ್ಣವ್ರೆ, ನೀವು ಏನೇನು ಆಟ ಆಡ್ತೀರಿ, ನಂತರ ಕೈ ಕುಸ್ತಿ ಅಷ್ಟೇ ಆಡ್ತೀರಾ ಇಲ್ಲ ಭಾರ ಎತ್ತುತ್ತೀರಾ ಅನ್ನೋದು ನಮ್ಮ ಚಾನೆಲ್ಗೆ ತಿಳಿಸಿ ಸ್ವಲ್ಪ. ಕೈ ಕುಸ್ತಿ ಆಡ್ತೀವ್ರಿ ಸರ್. ಉಗಾದಿಗೆ ವರ್ಷಕ್ಕೊಂದ್ಸಲ ನಮ್ಮ ಊರಾಗ ಚೀಲ ಇಡ್ತೀವ್ರಿ, ಚೀಲ ಎತ್ತುತ್ತೀವಿ ಅಷ್ಟೇ. ಊರಾಗ ಎತ್ತೀವ್ರಿ, ಹೊರಗಡೆ ಏನು ಯಾವ ಊರಲ್ಲಿ? ಇಲ್ಲೇ ಯಾದಗಿರಿ ಅಲ್ಲ. ಎಷ್ಟು ಕೆಜಿ ತನ ಭಾರ ಎತ್ತೀರಿ?
ಒಂದು 45 ತನ ಐತಿ ಸರ್. 1 ಕ್ವಿಂಟಲ್ 45 kg. ಹಾಂ ರೀ. ಮತ್ತೇನು ಸಣ್ಣ ಮಾತಾಯ್ತು 1 ಕ್ವಿಂಟಲ್ 45 kg ಅಂದ್ರೆ ಪರವಾಗಿಲ್ಲ. ಅಂದ್ರೆ ಬೇರೆ ಕಡೆಗೆ ಪ್ರದರ್ಶನದಾಗ ಹೋಗಿಲ್ಲ, ಅಂದ್ರೆ ಇಲ್ಲೇ ನಿಮ್ಮ ಊರಲ್ಲಿ ಅಷ್ಟೇ ಇದು ಮಾಡಿದ್ರಿ? ಇಲ್ಲೇ ಲೋಕಲ್ ಅಷ್ಟೇ. ಪರವಾಗಿಲ್ಲ. ಈ ಆಟ ಏನಾದಲ್ಲ ಅಣ್ಣ, ಕೈ ಕುಸ್ತಿ ಎಂಬ ಆಟ, ಇದು ಬಹಳಷ್ಟು ಜನರು ಅಭಿಮಾನಿಗಳಾದಾರ ಈ ಆಟಕ್ಕ. ಬಹಳಷ್ಟು ಎಲ್ಲಾ ಊರುಗಳಲ್ಲಿ ಸಿಗ್ತಾರೆ, ಎಲ್ಲಿ ಹೋದ್ರೆ ಇಲ್ಲ ಅನ್ಲಿಕ್ಕಿಲ್ಲ. ನಮ್ಮ ಭಾಗದಲ್ಲಿ ಯಾದಗಿರಿ, ಕಲಬುರಗಿ, ನಂತರ ಇಲ್ಲಿ ತೆಲಂಗಾಣ ಗಡಿ ಭಾಗದಲ್ಲಿ ಎಲ್ಲಾ ಊರುಗಳಲ್ಲಿ ಒಂದಿಷ್ಟು ಜನ ಸಿಗ್ತಾರೆ. ಮತ್ತೆ ಈ ಆಟನ ಬೆಳೆಸಿದ್ರೆ ಒಳ್ಳೇದಂತೀರಿ, ಇಲ್ಲ ಏನಪ್ಪಾ ಅದ್ರಲ್ಲಿಂದ ಲಾಭ ಅದ ಅನ್ನೋ ಅಭಿಪ್ರಾಯ ಅದ ನಿಮ್ದು? ನೋಡ್ರಿ ಸರ್, ಒಂದ್ ಲೆಕ್ಕದಿಂದ ನೋಡಿದ್ರ ಬಹಳಷ್ಟು ಮಂದಿಗೆ ಇದ್ರಲ್ಲಿಂದ ಏನಾದ ಸುಮ್ನೆ ಹುಡುಗಾಟಿಗೆ ಅದು ಹೋಗ್ತಾರ, ರಾತ್ರಿ ಬೆಳಗ್ಗೆ ನಿದ್ದಿಗಟ್ಟಿಗೆ ಬಂದ್ ಮಕ್ಕಂತಾರ ಅನ್ನೋದು ಇದಿರ್ತಾವ. ಇದು ಕೈ ಕುಸ್ತಿ ಆಡೋ ಹುಡುಗರಿಗೆ ಆಗ್ಲಿ ದೊಡ್ಡವ್ರಿಗಾಗ್ಲಿ ಇದೊಂದ್ ಛಲ ಇರ್ತದ ಸರ್. ಈ ಆಟಕ್ಕೆ ಬಿದ್ದ ಕೇಸಿಂದ ಆಡ್ತಾರ, ಒಳ್ಳೇದನ್ನ ಆಗ್ತದ ಕೆಟ್ಟದನ್ನ ಆಗ್ತದ, ಇದಕ್ಕೇನ್ ಇದಿಲ್ಲ. ಇದು ಬೆಳೆಸ್ಬೇಕ್ರಿ ಒಂದ್ ರೀತಿ ಇಂದ ನೋಡಿದ್ರ. ಈಗಿನ ಜನರೇಷನ್ ನೋಡಿದ್ರೆ ಬೆಳೆಸಲೇಬೇಕು. ಇದು ಎಂತೆಂತ ಆಟಗಳೆಲ್ಲ ಮೊದಲು ಇರ್ಲಾರ್ದು ಈಗ ಬೆಳೆಯತ್ತಾವ್ರಿ. ಈಗ ನಮ್ಮ ಅಜ್ಜ ತಾತನ ಕಾಲದಿಂದ ಬಂದಿದ್ದು, ಇದನ್ನ ಬೆಳೆಸಲೇಬೇಕು ಸರ್. ಅಂದ್ರೆ ನಿಮ್ಮ ಅಭಿಪ್ರಾಯ ಹಿಂದಗ್ಲಿಂದ ಬಂದ ಆಟ ಅದ, ಇದನ್ನ ಬೆಳೆಸಲೇಬೇಕಂತೀರಿ? ಈ ಆಟ ನೋಡ್ಲಿಕ್ಕೆ ಜನಗಳು ಬರ್ತಾರಂತೀರಿ ಹೆಚ್ಚಿನ ಸಂಖ್ಯೆಯಲ್ಲಿ? ಅಭಿಮಾನಿಗಳು ಬರ್ತಾರ್ರಿ ಸರ್, ಬಹಳಷ್ಟು ಮಂದಿ ಬರ್ತಾರ. ಆಡಕ್ ಹೋದಲ್ಲೆಲ್ಲ ಚಲೋ ಚಲೋ ಗೌಡ್ರು ಮೆಂಬರ್ಸ್ ಎಲ್ಲ ಬಂದ್ ಕೇಸಿಂದ ಕುಂತು ನೋಡ್ತಾರ್ರಿ ಸರ್. ಅಂದ್ರೆ ಇದು ಒಂಥರ ನೋಡುವಂತ ಆಟನೇ ಅಂತೀರಿ? ಬಲವಾದದ್ದು ನಂತರ ನೋಡುವಂತದ್ದೇ. ಪರವಾಗಿಲ್ಲ. ಅಂದ್ರೆ ಇದೇನಾರ ಗೌರ್ಮೆಂಟ್ ಗುರುತಿಸಿದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಬರ್ತಾರಂತೀರಿ ಇದಕ್ಕ? ಈಗ ಆಲ್ಮೋಸ್ಟ್ ಮೊದಲಿಷ್ಟು ಜಾತ್ರೆನೂ ಇರ್ಲಿಲ್ರಿ ಸರ್ ನಮ್ ನಾಗಪ್ಪಣ್ಣ ಹೇಳ್ದಂಗ. ಈಗ ಬಹಳಷ್ಟು ಆಡತ್ತಾರ್ರಿ, ಬಹಳಷ್ಟು ಜನ ಆಡತ್ತಾರ. ಆ ಲೆಕ್ಕಕ್ಕೆ ನೋಡಿದ್ರ ಗೌರ್ಮೆಂಟ್ ಗುರುತಿಸಲೇಬೇಕಾದಂತ, ಖಂಡಿತವಾಗಿ ಗುರುತಿಸಲೇಬೇಕಂತೀರಿ. ಯಾಕಂದ್ರೆ ಇನ್ನು ಅಭಿಮಾನಿಗಳು ಹೆಚ್ಚಿಗೆ ಆಗ್ಲಕತ್ತಾರ, ಕಣಗಳನ್ನು ಹೆಚ್ಚಿಗೆ ಆಗ್ಲಕತ್ತಾವ. ಈ ಒಂದು ಉದ್ದೇಶ ನೋಡಿದ್ರೆ ಗುರುತಿಸಿದ್ರೆ ಒಳ್ಳೇದಂತೀರಿ ಸರ್. ಅವಾಗ ಮೊದಲೆಲ್ಲ ವರ್ಷದಾಗ ಒಂದ್ ಊರಾಗ 2 ಜಾತ್ರೆ ಆಗ್ಬೇಕಂದ್ರ ಬಹಳಷ್ಟು ಇತ್ತು. ಇವಾಗ ಒಂದೊಂದ್ ಊರಾಗ 4 ಜಾತ್ರೆ ಆಗ್ಲತ್ತವ್ರಿ ಸರ್. ಇದರಿಂದ ಗುರುತಿಸಿದ್ರೆ ಒಳ್ಳೇದು, ಹುಡುಗರನ್ನ ಆರೋಗ್ಯವಂತರಾಗಿರ್ತಾರ ಅಂತೀರಿ? ಪರವಾಗಿಲ್ಲ. ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ಅಣ್ಣ ಅವರು ಅವರ ಒಂದು ಒಪಿನಿಯನ್ ಹೇಳಿದ್ದಾರೆ. ಗುರುತಿಸಿದ್ರೆ ಒಳ್ಳೇದ ಆಟ. ಈ ಆಟ ಯಾವ ಆಟಗಳೆಲ್ಲನೂ ಗುರುತಿಸಿದ್ದಾರೆ. ಈ ಆಟನ ಕೂಡ ಒಂದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನೀವ್ ಅಂದಂಗೆ ಗೊತ್ತಿಲ್ಲ, ಗುರುತಿಸ್ಬೇಕು ಅನ್ನೋದು ಅಣ್ಣ ಅವರ ಅಭಿಪ್ರಾಯ. ಇಲ್ಲಿವರೆಗೆ ಬಂದು ಅಣ್ಣವ್ರು ನಮ್ಮ ಚಾನೆಲ್ಗೆ ಸಂದರ್ಶನ ಕೊಟ್ಟದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೂ ಒಬ್ಬರು ಅಭಿಮಾನಿಗಳಿದ್ದಾರೆ, ಮಲ್ಲಪ್ಪ, ಇದೇ ಊರಿನವರು. ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಮಲ್ಲಪ್ಪನವರೇ ನಮಸ್ಕಾರ. ಸಣ್ಣವರಾಗಿದ್ದೀರಿ, ಯುವಕರಾಗಿದ್ದೀರಿ, ಆಟನೂ ಆಡ್ತೀರಿ ಅಂತ. ಗೌಡ್ರು ನಿಮ್ಮನ್ನ ನೋಡ್ರಿ ಬಹಳ ಜೀವ ಕಳ್ಕೊಂತಾರ. ಅವ್ರ ಏನ್ ಪೂರಾ ನಿಮ್ಮ ಕುಟುಂಬದಾಗ ಒಬ್ಬ ಹಿರಿ ತಂದೆ ಹೆಂಗಿರ್ತಾನ ಆ ರೂಪದಾಗ ನಿಮ್ಮನ್ನ ನೋಡ್ತಾನೆ. ನಿಮ್ ನೋಡ್ರಿ ಎಲ್ರು ಖುಷಿ ಆತಾನ. ಅದನ್ನ ಮಾತೇ ಕೇಳಿದೆ, ಇನ್ನ ಕ್ಯಾಮ್ರಾ ಆನ್ ಮಾಡ್ಲಾರ್ದಾಗ ಬಹಳಷ್ಟು ಎನ್ಕರೇಜ್ಲಿಂದ ಹೇಳಕತ್ತಿದ್ರು. ಅವ್ರಿಗೆ ಅಷ್ಟೊಂದು ಖುಷಿ ಇದ್ದಂಗ ಅದ. ಅದಕ್ಕೆ ಅಂಥವ್ರು ನಿಮ್ಮ ಹಿಂದಿದ್ದಾಗ ನಿಮ್ಮ ಈ ಆಟನ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅನಿಸ್ತದ, ಇಲ್ಲ ಬ್ಯಾಡ್ ಅಂತ ಅನಿಸ್ತದ ನಿಮ್ಗ? ಇಲ್ಲ, ಆಡ್ಕೊಂತ ಹೋಗ್ಬೇಕಂತಾರೆ ಒಂದ್ ಛಲ ಇರ್ತದೆ ನಮ್ಮನ್ನ. ನೋಡ್ಕೊಂತ ದೊಡ್ಡವ್ರು ಆಡ್ಕೊಂತ ಹೋಗ್ಯಾರ ಮೊದಲು. ದೊಡ್ಡವ್ರು ಆಡ್ಯಾರ, ಐಬಣ್ಣ, ನಾಗಪ್ಪಣ್ಣ, ಗಟ್ಟಿ ಮಾತಾಡ, ಯಂಕಪ್ಪಣ್ಣ, ನಮ್ಮಲ್ಲಿ ಹನುಮಂತ ಅಂತ. ಮತ್ತೆ ಅವ್ರು ನೋಡಿ ನಾಗಪ್ಪ ಅವ್ರು ಕಲ್ತ್ರಿ ನಮ್. ಇಲ್ಲಿವರೆಗೆ ಕಣದಾಗ ಆಡಿದೆ ನೀ ಎಲ್ಲಾರ? ಆಡಿವ್ರಿ. ಎಷ್ಟು ಕಡಗ ತಂದಿರಿ? ತಂದಿರಿ ಒಂದ್ 30-40 ತಂದಿರಿ. 30-40 ಕಡಗ ತಂದಿರಿ? 30-40 ಕಡಗ ತಂದಿನಿ ಅಂತೀರಿ, ಯಾಕೆ ಇಲ್ಲಿ ಬಾಳ ಮೆತ್ತಗ್ ಮಾತಾಡ್ಲಾಗತ್ತೀರಿ? 30-40 ಕಡಗ ತಂದ ಮೇಲೆ ಆಕಾರ ಹೊಡೆದಿಲ್ಲ? ಹೊಡೆದಿರಿ. ಮತ್ತೆ ಇಲ್ಲಿ ಯಾಕೆ ಬರವಲ್ದು ಆಕಾರ? ಅದ್ರಕ್ಕೆ ಡೇಂಜರ್ ಏನ್ ಇಲ್ಲ. ಇಲ್ಲಿ ಅಲ್ಲಿ ಎಂದೆಂದವ್ರು ಬರ್ತಾರ, ಕುಸ್ತಿಗೆ ಹೇಳಕ್ಕಾಗಲ್ಲ. ಇಲ್ಲಿ ಏನಿಲ್ಲ, ಕ್ಯಾಮರಾ ಒಂದೇ ಅದ ಇಲ್ಲಿ. ಅದಕ್ಕೆ ಇನ್ನೊಂದೇನಂದ್ರೆ ಹೆಚ್ಚಿನ ಶಕ್ತಿ ನಿನ್ ಬಗಲಾಗಿ ಅದ. ಇಲ್ಲ, ನಮ್ ಗೌಡ್ರು ಎಲ್ಲೆಲ್ಲಿಗೆ ಕರ್ಕೊಂಡೋಗಿ ಆಡ್ಸ್ಯಾರ. ಆಡ್ಸ್ಯಾರ ಅವ್ರನ್ನ ನಾವು ಹಂಗಿಟ್ಟಿವಿ. ಹೌದಲ್ಲ, ಪರವಾಗಿಲ್ಲ. ಈಗ 40 ಕಡಗ ತಂದಿನ ಅಂತಿದಲ್ಲ, ನಿಮ್ ಯಾರ ನಿಮ್ ದೋಸ್ತರು ನಿಮ್ ಬಳಗದವ್ರು ಬಂದು 40 ಕಡಗ ತಂದಿದಲ್ಲ, ಮತ್ತೆ ಈ ಆಟ ನನ್ಗನ ಕಲಿಬೇಕಂತ ಅನಿಸ್ತದ, ಆಡ್ಬೇಕಂತ ಅನಿಸ್ತದ ಅಂತೇಳಿ ಯಾರ ನಿಮ್ಮ ಸ್ನೇಹಿತರು ಬಂದು ಹೇಳ್ಕೊಂಡಾರ ನಿನ್ ಮುಂದ? ಹೇಳ್ಕೊಂಡಾರ. ಆಡ್ರಿ ಚಲೋ ಇರ್ರಿ ಅಂತ ಹೇಳದ್ರಿ. ಕಲಿಸ್ಕೊಟ್ರಿ ಯಾರಿಗೇನ? ಕಲಿಸಿವ್ರಿ, ಹಂಗೆ ಕರ್ಕೊಂಡ್ ಹೋಗಿರಿ? ಹಿಂದನು ಬಂದಾರ, ನೀವು ಕರ್ಕೊಂಡ್ ಬಂದಿವ್ರಿ. ಆಡಾರ್ನ ಕರ್ಕೊಂಡ್ ಹೋಗಿ, ಆಳಾರ್ದ ಕರ್ಕೊಂಡ್ ಹೋಗಿ ಎಲ್ಲಾರು ಆಡ್ಸ್ಕೊಂಡ್ ಕರ್ಕೊಂಡ್ ಬಂದಿವ್ರಿ. ಒಳ್ಳೇದು, ಪರವಾಗಿಲ್ಲ. ನೀವ್ ಇನ್ನ ಸಣ್ಣವ್ರು ಇದ್ರಿ, ಈ ಆಟದಾಗ ಇನ್ನ ಫ್ಯೂಚರ್ ಅದ ನಿಮ್ಗ. ಅಂದ್ರೆ ನಿನ್ಗೆ ಏನಾರ ಟಾರ್ಗೆಟ್ ಅದೇನು ಒಂದಿಷ್ಟು ಕಡಗ ತಂದು ಇದನ್ನ ಬಂದ್ ಮಾಡ್ಬೇಕು ಅನ್ನೋದು? ಹಂಗೇನಿಲ್ರಿ, ಇದು ಸಂಸಾರ ತಿಪ್ಪಲಿದ್ದದಕ್ಕ ಬಿಡ್ಬೇಕು ಅನ್ಸ್ತದ್ರಿ. ಮತ್ತೆ ಅದ್ರಲ್ಲಿ ಸರ್ಕಾರದಲ್ಲಿ ಏನೋ ಲಾಭ ಇದ್ರೆ ಕಂಟಿನ್ಯೂ ಮಾಡ್ಬೇಕಂಬದು ನಮ್ಮ ಅಭಿಪ್ರಾಯ ರೀ. ಪರವಾಗಿಲ್ಲ. ಒಳ್ಳೇದು. ಇದು ಸರ್ಕಾರ ಗುರುತಿಸಿದ್ರೆ ಒಳ್ಳೇದಂತೀರಿ? ಒಳ್ಳೇದ್ರಿ. ಹೌದಲ್ಲ? ಒಳ್ಳೇದ್ರಿ.
ಸರ್ಕಾರಕ್ಕೆ ಒಂದು ಮನವಿ ಮಾಡಿ, ಮತ್ತೆ ಇಲ್ಲೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಅದ, ಸಂಪೂರ್ಣ ಸರ್ಕಾರ ಅದ, ಇಲ್ಲೇನು ಬೇರೆ ಏನಿಲ್ಲ. ಅದಕ್ಕಾಗಿ ಇಲ್ಲಿ ಯಾರು MLA ಗಳು MP ಗಳು ಯಾರದಾರ ಅವ್ರೆಲ್ಲರಿಗೆ ಕೇಳ್ಕೊಂಡ್ರೆ ಒಳ್ಳೇದಂತ ನಾನು ತಿಳಿಸಿದ್ರೆ ನಾವು ನಿಮ್ಮಿಂದ ಬರ್ತೀವಿ. ಹೌದಲ್ಲ, ನೋಡ್ರಿ ದಯಮಾಡಿ ಅವ್ರಿಗೆ ಕ್ಯಾಮ್ರಾ ಮುಂದೆ ಯಾರೇ ಆಗಲಿ ಅಷ್ಟೊಂದು ಮಾತಾಡ್ಲಿಕ್ಕೆ ಆಗಲ್ಲ ಅವ್ರು. ಯಾಕಂದ್ರೆ ಈ ಹಳ್ಳಿ ಭಾಗದಲ್ಲಿ ಇರೋಂಥ ಕ್ರೀಡೆ ಇದು. ರೈತರ ಮಕ್ಕಳೇ ಬಹಳಷ್ಟು ಜನರು ಇದರಲ್ಲಿ ಇರ್ತಾರೆ. ಅದಕ್ಕಾಗಿ ಅವ್ರ ಅಭಿಪ್ರಾಯ ಏನಂತಂದ್ರೆ ದಯಮಾಡಿ ಇದನ್ನು ಆದಷ್ಟು ಬೇಗ ಗುರುತಿಸಿದ್ರೆ ಯುವಕರು ಭಾಳಷ್ಟು ಜನ ಈ ಕಡೆ ಮುಖ ಮಾಡ್ತಾರೆ. ಇದನ್ನು ಗುರುತಿಸೋದ್ರಿಂದ ಯುವಕರು ಸದೃಢ ಆಗ್ತಾರೆ, ಮನೆ ಸದೃಢ ಆಗ್ತದೆ, ಊರು ಕೇರಿ ದೇಶ ಎಲ್ಲ ಸದೃಢ ಆಗ್ತದೆ. ಅದಕ್ಕೆ ಗುರುತಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ಮಾತಾಡಿದಂಥ ಮಲ್ಲಪ್ಪಣ್ಣ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ. ಇನ್ನೊಬ್ಬರು ಅಭಿಮಾನಿಗಳಿದ್ದಾರೆ ಸಿದ್ದಪ್ಪ ಅಂತೇಳಿ, ಇದೇ ಊರಿನವರು, ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಸಿದ್ದಪ್ಪಣ್ಣವ್ರೆ ನಮಸ್ಕಾರ. ನಮಸ್ಕಾರ ಸರ್. ನಾವು ನಿಮ್ಮ ಊರಿಗೆ ಬಂದು ಭಾಳ ಖುಷಿಯಾಗಿದೆ ನಮ್ಗೆ. ಇವತ್ತಿನ ದಿವಸದಲ್ಲಿ ಗೌಡ್ರ ಜೊತೆ ಮಾತಾಡ್ಬೇಕನ್ನೋದು ಭಾಳ ಖುಷಿಯಾಗಿದೆ. ಅಂಥವ್ರು ನೀವು ಪಡ್ಕೊಂಡ್ರಿ ಅಂದ್ರೆ ನೀವು ಪುಣ್ಯದವರು ಅಂತ ನಾನು ಅನ್ಕೊಂತೀನಿ. ಯಾಕಂತಂದ್ರೆ ಬೇರೆ ಬೇರೆ ಎಲ್ಲಾ ಕಡೆಗೆ ಹೋದಲ್ಲಿ ಕೂಡ ಗೌಡ್ರ ಹೆಸರು ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಗೌಡ್ರು ಇದ್ದಾಗ, ಇಂಥ ನಿಮ್ಮದೊಂದು ದೊಡ್ಡ ಟೀಮ್ ಇದ್ದಾಗ ಈ ಆಟ ನಾವು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕಂತೀರ, ಇಲ್ಲ ಏನಪ್ಪಾ ಇದ್ರಲ್ಲಿಂದ ಬಂದದ್ದಲ್ಲ ಹೋಗಿದ್ದಲ್ಲ ಅದಕ್ಕೆ ಬಿಡೋದೇ ಒಳ್ಳೇದಂತೀರ? ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಬೆಳೆಸ್ಕೊಂಡು ಹೋಗ್ಬೇಕು ಸರ್ ಇದು. ಯಾಕಂದ್ರೆ ನಮ್ಮ ಮುತ್ತತ್ತೆ ನಮ್ಮ ತಾತವ್ರು ಎಲ್ಲರೂ ಆಡಿದ್ದು ಆಟ ಇದು. ಅವ್ರೆಲ್ಲ ಆಡಿದ್ದು ಈಗ ಬಿಡಕ್ ಆಗಲ್ರಿ. ಯಾಕಂದ್ರೆ ನಾವು ಒಬ್ರು ನೋಡಿ ಒಬ್ರು ಆಟ ನೋಡಿ ನೋಡಿ ಕಲ್ಕೊಂಡು ಆಡ್ತಾ ಇದ್ವಿ. ಈಗ ಏನಾಗ್ತಾ ಇದೆ ಅಂದ್ರೆ ಈಗಿರೋ ಹುಡುಗರೆಲ್ಲ ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಕಳ್ಸಲ್ಲ. ಯಾಕಂದ್ರೆ ಇದ್ರಲಿಂದ ಏನಿಲ್ಲ, ಅದು ಆಟ ಆಡ್ರಿ ಏನ್ ಬರುತ್ತೆ ನಿಮ್ಗೆ, ಎಲ್ಲ ಕೈ ಕಾಲು ಮುರಿತೆ ಅದೆಲ್ಲ ಆಗುತ್ತೆ, ಇದಕ್ ಪರಿಹಾರ ಇಲ್ಲಲ್ಲ. ಹಂಗಾಗಿ ಯಾರು ಬರಲ್ಲಾಗ್ಯಾರ ಹುಡುಗರು. ಇದಕ್ಕೇನೋ ಒಂದು ಪರಿಹಾರ, ಏನೋ ಸವಲತ್ತನೆ ಸರ್ಕಾರ ಕಡೆಯಿಂದ ಏನೋ ಒಂದು ಆದ್ರೆ ಮತ್ತೆ ಹುಡುಗರು ಆದಷ್ಟು ಬೆಳಿಬಹುದು, ಬರ್ಬೋದು ಎಲ್ರು ಅನ್ನೋದು ನಿಮ್ಮ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಒಳ್ಳೇದು. ನಿಜವಾಗ್ಲೂ ನೀವ್ ಅಂದಂಗೆ ಈಗೇನ್ ಕಬಡ್ಡಿ ಏನಿತ್ತು ಅದು ನಮ್ಮ ಹಳ್ಳಿ ಭಾಗದಲ್ಲಿ ಇತ್ತು. ಅದನ್ನ ಈಗ ಗುರುತಿಸಿದ ನಂತರ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಯದ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಯದ. ಈಗ ಅವ್ರಿಗೆ ಏನೇ ಸ್ವಲ್ಪ ಗಾಯ ಆದ್ರೂ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ತಾರ. ನಂತರ ಈಗ ಕಬಡ್ಡಿ ಪ್ಲೇಯರ್ಗಳನ್ನ ಲಕ್ಷಗಳು ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಅವ್ರು ಒಂದು ಹಂತಕ್ಕೆ ಹೋದ್ರು. ಅದೇ ರೀತಿ ಈ ಭಾಗದಲ್ಲಿ ಕೂಡ ಈ ಆಟ ದೊಡ್ಡದಾಗೇ ಇದೆ. ಅಂದ್ರೆ ಈಗ ಗೌರ್ಮೆಂಟ್ ಕಣ್ಣಿಗೆ ಬಿದ್ದಿಲ್ಲ. ಇದನ್ನ ಗುರುತಿಸಿದ್ರೆ ಒಳ್ಳೇದಂತ ಅಂತೀರಿ? ಹೌದು ಸರ್. ಈಗ ನಮ್ಮ ಉತ್ತರ ಕನ್ನಡ ಇದು ನಮ್ಮ ಹೌದು ಕರ್ನಾಟಕ ಕಡೆ ಇದು ಆಟ ಬೇರೆ ಬೇರೆ ಕಡೆ ಒಂದೊಂದು ಆಟ ಇದೆ ಸರ್. ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಇದೆ ಫೇಮಸ್ ಆದ ಆಟ. ಫೇಮಸ್ ಆದ ಆಟ ಇದು. ಮೈಸೂರು ದಸರಾದಲ್ಲಿ ಎಲ್ಲಾ ಕಡೆ ಆಟ ಒಂದೊಂದು ಎಲ್ಲ ಆಟಗಳು ಪ್ರದರ್ಶನ ಮಾಡ್ತಾರೆ. ಇದೊಂದು ಆಟ ಆಗ್ಬೇಕಂತ ಇದೊಂದು ಅಣ್ಣವರು ಹೊಸ ಮಾತು ಹೇಳಿದ್ದಾರೆ. ನಿಜವಾಗ್ಲೂ ಮೈಸೂರು ದಸರಾದಲ್ಲಿ ಎಲ್ಲಾ ಕ್ರೀಡೆಗಳನ್ನು ಪ್ರದರ್ಶನ ಮಾಡಿಸ್ತಾರೆ. ಆದ್ರೆ ಇದುವರೆಗೂ ಈ ಕ್ರೀಡೆ ಪ್ರದರ್ಶನ ಆಗಿಲ್ಲ. ಆದ್ರೆ ಒಳ್ಳೇದು ಅನ್ನೋದು ಅವ್ರ ಅಭಿಪ್ರಾಯ. ಇದು ಕೂಡ ನಮ್ಮ ಕರ್ನಾಟಕದ ಅಲ್ಲ, ನಮ್ಮ ನೆಲದ ಆಟನೇ. ಹಂಗಂತೇಳಿ ಇದನ್ನು ಅಲ್ಲಿ ಪ್ರದರ್ಶನ ಆದ್ರೆ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ. ಓಕೆ, ದಯಮಾಡಿ ಮುಖ್ಯಮಂತ್ರಿಗಳು ಹಾಗೂ DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು, MLA MP ಗಳಿಗೂ ಎಲ್ರಿಗೆ ಕೈ ಮುಗಿದು ಕೇಳ್ಕೊಂತೀವಿ, ಇದು ನಮ್ಮ ಭಾಗದ ಆಟ, ಇದು ಕನ್ನಡ ನೆಲದ ಆಟ. ಅದಕ್ಕಾಗಿ ಬರುವಂತ ದಸರಾ ಸಂಭ್ರಮದಲ್ಲಿ ನಮ್ಮ ಒಂದು ಆಟ ಪ್ರದರ್ಶನ ಆಗುತ್ತೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗುತ್ತೆ ಅನ್ನೋದು ನಾವು ಕೂಡ ಈ ಚಾನೆಲ್ ಮುಖಾಂತರ ಬೇಡ್ಕೊಳ್ತೀವಿ. ಕಂಪಲ್ಸರಿ ಪ್ರದರ್ಶನ ಮಾಡಿಸ್ತಾರ ಅನ್ನೋ ಒಂದು ನಂಬಿಕೆ ಇಟ್ಕೊಂತೀವಿ. ಒಳ್ಳೇದನ್ನೋರು ಒಳ್ಳೆ ಅಭಿಪ್ರಾಯ ತಿಳಿಸಿದ್ರಿ. ನಂತರ ಈ ಆಟ ಏನಾದಲ್ಲ, ಈ ಆಟ ಈಗ ಗೌರ್ಮೆಂಟ್ಗೆ ಹೋದ ನಂತರ ಈಗ ಒಂದು ಸ್ಕೂಲು ಏನೋ ಮಾಡಿದ್ರೆ ಅಲ್ಲಿ ಈಗ ನಿಮ್ಮಂಥವ್ರು ಹಿರಿಯವರು ಇರ್ತಿರಲ್ಲ, ವಯಸ್ಸಾದವರು, ಈ ಕ್ರೀಡೆನ ಕಲಿಸ್ಲಿಕ್ಕೆ ರೆಡಿ ಇದ್ದೀರಾ ನೀವು? ರೆಡಿ ಇದೀವಿ ಸರ್. ಮೊದಲು ನಮ್ಮನ್ನ ಕಲಿಸ್ತಾರೆ. ಕಲಿಸಿರೋದಕ್ಕೆ ನಾವು ಈಗ ಆಡ್ತಾ ಇದೀವಿ ಸರ್. ಈಗ ನಾವು ಹೊಸದಾಗಿ ಈಗೀಗ ಆಡ್ತಾ ಇರೋದು. ಮೊದಲು ಈಗೆಲ್ಲ ಮೊದಲು ಕುಸ್ತಿಗಳು ಇದೆಲ್ಲ ಸರ್, ಕುಸ್ತಿ ಪೈಲ್ವಾನ್ ಮನಿ, ಇದೆಲ್ಲ ಗರಡಿ ಮನಿ ಎಲ್ಲ ಇದೆ. ಆ ತರ ನಮ್ದು ಒಂದು ಕೈ ಕುಸ್ತಿ ಗರಡಿ ಮನಿ ತರ ಆಗ್ಬೇಕು. ರೈಟ್. ಕೆಲವೊಂದು ಆಟಗಳು ಏನಿದ್ವು ಆ ತರ ಈ ಒಂದು ಆಟ ಬೆಳಕಿಗೆ ಬರಲಿ ಅನ್ನೋದು ಅಣ್ಣವರ ಉದ್ದೇಶ. ಒಳ್ಳೇದು ಅಣ್ಣವ್ರೆ. ನೀವು ಇಲ್ಲಿವರೆಗೆ ಎಷ್ಟು ಕಡಗಗಳು ತಂದಿದ್ದೀರಿ? ನಾವು ಈಗೀಗ ಆಡಿರೋದ್ರಿಂದ ಮಾತಾಡ್ಬೇಡ್ರಿ ದಯಮಾಡಿ. ಒಂದು 20 ಉಂಗುರ ತಂದಿವಿ ಸರ್. ಒಂದು 20 ಕಲ್ ಬೆಳೆ ಕಡಗ, 20 ಉಂಗುರಗಳು, 20 ಕಲ್ ಬೆಳ್ಳಿ ಕಡಗಗಳು ತಂದಿರ್ತಾರ. ಅವರು ಒಳ್ಳೆ ಆಟಗಾರರ. ಅದಕ್ಕೆ ಇಲ್ಲಿವರೆಗೆ ಬಂದು ನಮ್ಮ ಚಾನೆಲ್ಗೆ ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಒಂದು ಸಭೆಗೆ ಒಂದು ಕಳೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತಂದರೆ ಎಲ್ಲಿ ಆಗಲಿ ಒಂದು ಸಭೆ ಸಮಾರಂಭಗಳು ಮಾಡೋ ಸಮಯದಲ್ಲಿ ಅಲ್ಲಿ ಆ ಅಧ್ಯಕ್ಷತೆ ಇರಲಿಲ್ಲ ಅಂದರೆ ಆ ಸಭೆಗೆ ಶೋಭೆ ಬರಲ್ಲ. ಹಂಗೆ ನಮ್ಮ ಗೌಡರು ಬಂದದಕ್ಕೆ ಈ ಒಂದು ಸಭೆಗೆ ಅಧ್ಯಕ್ಷತೆ ಇದೆ. ಈ ಅಧ್ಯಕ್ಷತೆಯಲ್ಲಿ ಒಳ್ಳೆ ಶೋಭೆ ಬಂದಿದೆ. ನನಗಂತೂ ಫುಲ್ ಖುಷಿಯಾಗಿದೆ. ನಾನು ಒಬ್ಬನೇನೇನು ಇದಕ್ಕೆ ವಿಚಾರ ಮಾಡ್ಕೊಂಡು ಈ ರೀತಿ ಎಲ್ಲ ಅಡ್ಡಾಡ್ತಾ ಇದ್ದೀನೇನು ಅಂತಂದರೆ, ಆದರೆ ಎಲ್ಲ ಕಡೆ ಹೋದಲ್ಲಿ ಸಾಹೇಬರ ಹೆಸರು, ಗೌಡ್ರ ಹೆಸರು ಆದರೆ ಸಂದರ್ಶನದಲ್ಲಿ ಹೇಳಿಲ್ಲ.
ಅದಕ್ಕಾಗಿ ಅಂತ ಒಂದು ಒಳ್ಳೆ ದೊಡ್ಡ ಅಭಿಮಾನಿ ಈಗಲ್ಲ, ಸುಮಾರು ಈಗ ಅವ್ರಿಗೆ ವಯಸ್ಸು 50 ವರ್ಷಗಳಂತ, ಮಿನಿಮಮ್ 40-45 ವರ್ಷಗಳಿಂದ ಅವರು ಭಾಳಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಗಾಡಿಗಳನ್ನು ತಗೊಂಡು ಈ ಆಟಗಾರರನ್ನ ಎನ್ಕರೇಜ್ ಮಾಡಿ ಭಾಳಷ್ಟು ಜನರು ಬೆಳೆಸಿದ್ದಾರೆ. ಈ ಭಾಗದಲ್ಲಿ ಅಷ್ಟೇ ಅಲ್ಲ, ನಾನು ತೆಲಂಗಾಣದಲ್ಲಿ ಕೂಡ ಹೋಗಿ ಇಂಟರ್ವ್ಯೂ ಮಾಡಿದ್ದೀನಿ, ಅಲ್ಲಿ ಗೌಡ್ರ ಹೆಸರು ತೊಗೊಂಡಿದ್ದಾರೆ. ಅದೇ ಎಲ್ಲ ಕಡೆ ಗೌಡ್ರ ಹೆಸರಿದೆ. ಅದಕ್ಕಾಗಿ ಅಂತ ಒಬ್ಬ ಮಹನೀಯ ಈ ಆಟಕ್ಕೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತು ಬೆಳೆಸಾನ ಇಲ್ಲಿವರೆಗೂ. ಅಂಥವ್ರು ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಇವತ್ತು. ಅವ್ರ ಜೊತೆಲಿ ನೀವು ಎಲ್ಲರೂ ಸೇರಿ ಸಂದರ್ಶನ ಮಾಡೋಣ. ಗೌಡ್ರೆ, ನೀವು ಹಲೆಮಾರಿ ಆಟಕ್ಕೆ ಇಲ್ಲಿ ತನ ಬಂದು ಮುಟ್ಟಿದ ಸಲಗೆ ನೀವು ಫಸ್ಟ್ ಕೃತಜ್ಞತೆಗಳು. ನಾ ಅಷ್ಟು ದೊಡ್ಡವಲ್ಲ. ಇಲ್ಲ ಕೃತಜ್ಞತೆಗಳು. ಮತ್ತೆ ಏನಂದ್ರೆ ಸುತ್ತ ಹಳ್ಳಿಗೆ ನೀವು ಹೋಗಿ ವಿಸಿಟ್ ಕೊಡ್ಲಾಕೈತಿರಿ. ಪ್ರೋತ್ಸಾಹ ಎಲ್ಲ ನಮ್ಮ ಟೀಮ್ದವ್ರಿಗೆ, ನಮ್ಮ ಟೌನ್ ಆಯ್ತು, ಹಳ್ಳಿ ಒಳಗಾಯ್ತು, ನೀವು ಟೀಮ್ದವ್ರಿಗೆ ಎಲ್ಲ ಪ್ರೋತ್ಸಾಹ ಕೊಡ್ಲಾಕೈತ್ರಿ. ಈ ಟೈಪ್ ಆಡಬೇಕು, ಈ ಟೈಪ್ ಇದ್ರನ್ನ ಅಂತಂದು ನೀವು ಟಿವಿ 9ದಾಗ ತಂದು ನಮ್ಮನ್ನ ಪ್ರೋತ್ಸಾಹ ಮಾಡಿ ಎಲ್ಲ ನಮ್ ಬೆಳಕಿಗೆ ತಂದಿರಿ. ಎಲ್ಲ ನಮ್ಮ ಮಂದಿಗೆಲ್ಲ ಅಲೆಮಾರಿ ಪುರ ಜನಾಂಗ ಚಾನಲ್ದಿಂದ ಮತ್ತ ಯಾರು ನಮಗ ಕೇಳಿಲ್ಲ ಇದು ಆಟ ಏನು, ಈ ಆಟ ಪದ್ಧತಿ ಅಂತ ಏನು ಅಂದುದನ್ನ ಕೇಳಿಲ್ಲ ಯಾರು. ಇದು ಎಲ್ಲಾ ಆಟಗಾರರು ಇವರು ತಲಾಂತರಲಿಂತ ಬಂದದ್ದು ಆಟ ಇದೆ ಎಲ್ಲ. ಇವ್ರು ಮುತ್ತನವರು, ಇವ್ರ ಅಪ್ಪನವರು, ಇವ್ರ ಕಾಕನವರು, ಹಿಂಗ ನೋಡಿ ಇವ್ರನ್ನ ಕಲ್ತದ್ದು ಜನಗಳೆಲ್ಲ ನಾವೆಲ್ಲ. ಅಂದ್ರೆ ಗೌಡ್ರೆ, ನಿಮ್ಗೆ ಈ ಆಟದ ಮೇಲೆ ಅಭಿಪ್ರಾಯ ಯಾಕೆ ಬೆಳೀತಿ ಇಷ್ಟೊಂದು ಅನ್ನೋದು ತಿಳಿಸ್ಬೇಕು ನಮ್ಗೆ. ಎಷ್ಟು ವಯಸ್ಸಿನಿಂದ ನೀವು ಈ ಆಟದ ಮೇಲೆ ಅಭಿಪ್ರಾಯ ಬೆಳೆಸ್ಕೊಂಡ್ರಿ? ಒಂದು ಎಕ್ಸಾಂಪಲ್, ಒಕ್ಕಲ್ತನ ಮಾಡೋನಿಗೆ ಹೌದು ಮುತ್ತನ ಅಪ್ಪನ ಕಾಲದಿಂದ ಒಕ್ಕಲ್ತನ ಮಾಡೋದು ಅವನಿಗೆ ಇಚ್ಛೆ ಇರ್ತದೆ. ಹೌದು ಇರ್ತದೆ. ಇದನ್ನ ಆಟ ಆಡಿದವನಿಗೆ ಅವ್ರ ಅಪ್ಪ ಮುತ್ತನ ನೋಡಿ ನಾನು ಆಡ್ಬೇಕಪ್ಪ, ನಾನು ಆಡ್ಬೇಕು ನಮ್ಮ ಅಪ್ಪನಂಗ, ನಾನ ನಮ್ಮ ಕಾಕನಂಗ ನಾನು ಆಡ್ಬೇಕಪ್ಪ ಹೌದು ಅಂತ ಅವನಿಗಿನ ಮನ್ಸು ಇದಾಗ್ತದೆ. ಹೌದು, ಇಲ್ಲ ಅವ್ರಿಗೆಲ್ಲ ಇರ್ತದೆ, ಇವರೆಲ್ಲ ಪಿಲ್ಲರ್ಗಳಾಗ್ಯಾರ. ಓಕೆ, ಆದ್ರೆ ನೀನ್ ಅವ್ರ ಬೆಂಬಲಕ್ಕೆ ನಿಂತು ಗಾಡಿಗಳು ತಗೊಂಡು ಅದಕ್ಕೆ ಪೆಟ್ರೋಲ್ ಹಾಕ್ಸಿ ಅವ್ರು ಬಾರದೇ ಇದ್ರೆ ನಮ್ಗೆ ಹೇಳ್ಯಾರ ಫೋನ್ ಮಾಡಿ. ಇವರೆಲ್ಲ ಪ್ರೋತ್ಸಾಹ ನೀವು ಕರ್ಕೊಂಡು ಹೋಗ್ತಿದ್ರಂತ ಜನಬಲ ಇರ್ತದಲ್ಲ, ಜನಬಲ ಇರ್ತದಲ್ಲ, ಅಷ್ಟೊಂದು ಅಭಿಮಾನ. ಅವ್ರು ನೋಡ್ಯಾರ ಅವ್ರು ಹೊರಗೋದಲ್ಲಿ ಅಂತಿದ್ರು ನನ್ಗೆ, ಗೌಡ ಆಡಲ್ರಿ, ಏನ್ ಮಾಡಲ್ಲ ಆತ, ಅಲ್ಲಿ ಏನ್ ಆಡಿ ಗೆದ್ರಂದ್ರೆ ಆಯ್ತು, ಅಷ್ಟು ಖುಷಿ ಪಡವ. ಇನ್ನೊಂದು ಹೇಳಿದ್ರಲ್ಲ ನಾವು ಓದಲಿಲ್ಲ, ಆದ್ರೆ ಅನ್ಯಾಯ ಆಟ ಆಡಿದ್ರಂದ್ರೆ ಅಲ್ಲಿ ಅವಾಗೆ ಹೋಗಿ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಿದ್ರಂತ, ಇದು ತಪ್ಪಾಗಿದೆ ಅಂತ ಹೇಳ್ತಿದ್ರಂತ. ಆದ್ರೆ ಈ ಆಟದ ಮೇಲೆ ಇಷ್ಟೊಂದು ಅಭಿಪ್ರಾಯ ಬೆಳೆಸ್ಕೊಂಡ್ರಲ್ಲ, ಈ ಆಟ ಅಷ್ಟು ಒಳ್ಳೇದಂತ ಅಂತೀರಾ? ಒಳ್ಳೇದಂದ್ರೆ ಇದು ತಲತನದ ಈಗ ಮನೆಗೊಬ್ಬರನ್ನ ಚಲೋ ಉಣಿಸಿ ತಿನಿಸಿ ಬೆಳೆಸ್ಬೇಕಂತಂದು ಕಾಯಿಸಿದಾಗ್ತದೆ. ಈಗ ಎಲ್ಲ ಹುಡುಗರು ಆ ಕಡೆ ಅಡ್ಡಿ ಎಲ್ಲ ಅಡ್ಡ ತಿಂಡಿ ತಿಂದು ಎಲ್ಲ ಹೆಲ್ತ್ ಮಾಡ್ಕೊಂತಾರೆ. ಇದಕ್ಕೆ ಏನಂದ್ರೆ ಇದು ಹೆಲ್ತ್ ಚಲೋ ಇಟ್ಕೋದು. ಇದೊಂದು ಈಗ ವ್ಯಾಯಾಮ ಶಾಲೆ ಹಂಗ, ಈಗ ಜಿಮ್ಮಿ ಹಂಗ. ಈಗ ಟೌನ್ ದಾಗ ಏನಂದ್ರೆ ಒಂದೀಗ ಎಕ್ಸಾಂಪಲ್ ಯಾವನ ಆಫೀಸ್ ಹೆಂಗ್ ತೆಗಿ, ಮುನ್ಸಿಪಾಲಿಟಿ ಆಫೀಸ್ ಅದ, ಸಣ್ಣ ಪ್ರೈಮರಿ ಸ್ಕೂಲ್ ಅದ, ಇದನ್ನ ವ್ಯಾಯಾಮ ಶಾಲಾ ಅಂತ ತೆಗಿಬೇಕು. ಒಂದು ಹಳ್ಳಿಗೊಳಗ ವ್ಯಾಯಾಮ ಶಾಲಾ, ಮತ್ತ ಅದಕ್ಕ ಒಂದು ಮಾಸ್ಟರ್ ಇರ್ಬೇಕು, ಕಲ್ಸೋರ್ ಇರ್ಬೇಕು, ಇದಕ್ಕ ಪ್ರೋತ್ಸಾಹ ಕೊಡ್ಬೇಕು. ಟೌನ್ ಪಂಚಾಯತಿ ಮೆಂಬರ್ ಆಯ್ತು, ಮತ್ತ ನಮ್ ಟೌನ್ MLA ಸಾಬ್ರಾಯ್ತು, ಚೆನ್ನಾರೆಡ್ಡಿ ಸಾಬ್ರು, ಮತ್ತ ಸಿದ್ದರಾಮಯ್ಯ ಸಾಬ್ರು, ಅವರೆಲ್ಲ ಇವಕ್ಕ ಪ್ರೋತ್ಸಾಹ ಕೊಡ್ಬೇಕು. ಕರ್ನಾಟಕ ಈಗ ಹೆಂಗ ದಸರಾ ಸ್ಪೋರ್ಟ್ಸ್ ಅಂತಂದ್ ಹೆಂಗ ಆಗ್ತದ ಹಂಗ ಎಲ್ಲ ಹಳ್ಳಿ ಒಳಗ ಒಂದೊಂದು ದೀಪಾವಳಿ ಆಯ್ತು, ದಸರಾ ಆಯ್ತು, ಈ ಸ್ಪೋರ್ಟ್ಸ್ ಅಂಬದು ಇಡಬೇಕು. ಇದಕ್ಕನ ಒಂದು ಸ್ಕೂಲ್ ಅಂತಂದು ಅನುಕೂಲ ಮಾಡಿ ಕೊಡ್ಬೇಕು ನಮ್ ಸರ್ಕಾರ ಕರ್ನಾಟಕ. ಈಗ ಮಾಸ್ಟರ್ದವ್ರನ್ನ ಒಂದಿಬ್ರು ಮಾಸ್ಟರ್ದವ್ರನ್ನ ಇಡಬೇಕು. ಇದಕ್ಕ ಅದಕ್ಕ ಒಂದು ಪ್ಲೇಸ್ ಅಂಬದು ಖರೀದಿ ಮಾಡಿ. ಈಗ ಹೆಂಗ ಎಕ್ಸಾಂಪಲ್ ಈಗ ಮುನ್ಸಿಪಾಲಿಟಿ ಫಿಕ್ಸ್ ಕಾಯಂ ಹೆಂಗ ಆ ಟೈಪ್ ಹಳ್ಳಿ ಒಳಗ ಒಂದು ಫಿಕ್ಸ್ ಒಂದು ಜಾಗ ತಗೊಂಡು ಒಂದು ಸ್ಕೂಲ್ ಮಾಡಿ ಇದಕ್ಕ ಪ್ರೋತ್ಸಾಹ ಕೊಟ್ರೆ ಇನ್ನ ನಮ್ಮ ಜನ ಇನ್ನ ಬೆಳಿತದ. ಅದಕ್ಕ ಉತ್ಸವ ಅಂಬುದು ತೋರಿಸ್ತದ. ನಾವ್ ಆಡ್ಬೇಕಲ್ಪ, ನಮ್ಮ ಹುಡುಗರು ಒಂದು ತಾಸನ ಸುಮ್ನೆ ಅಲ್ಲಿ ತಿರುಗಾಡಿ ಸುಮ್ನೆ ಕೆಡ್ತಾರ, ಆ ಸ್ಕೂಲಿಗೆ ಕಳ್ಸ್ಬೇಕಲ್ಲ ಅಂತಂದು ಅವ್ರಿಗೆ ಮಾಹಿತಿ ಬರ್ತದ ತಾಯಿ ತಂದಿಗೆ. ಅರೆ ನಮ್ಮ ಹುಡುಗರು ಸುಮ್ನೆ ಅಲ್ಲಿ ಹೋಗಿ ಕುಂತು ಕೆಡ್ತಾರ, ಇಲ್ಲಿ ಹೋಗಿ ಆಡ್ತಾರ, ಸ್ಕೂಲ್ ಬಿಡೋಣ. ಈಗ ಟ್ಯೂಷನ್ ಆಯ್ತು, ಟ್ಯೂಷನ್ ಆದ್ಮೇಲೆ ಒಂದು ಹಾಫ್ ಎನ್ ಅವರ್ ಹೋಗಿ ಅವ್ರನ್ನ, ಇದು ಕೆಡ ಆಟ ಅಲ್ಲ ಇದು. ಹುಡುಗರ್ನ ಹೆಲ್ದಿ ಇರ್ತಾರ, ಮಣ್ಣಿನಾಗಿ ಬೀಳ್ಬೇಕು, ಎದ್ದೇಳ್ಬೇಕು. ಈಗಿನ ಹುಡುಗರು ಖಾಲಿ ಮನೆ ಮಾರ್ಬಲ್ ಸ್ಟೋನ್, ಗ್ರಾಂಡ್ ಸ್ಟೋನ್ ಬೇರೆ ನನ್ನ ಹುಡುಗ ಬಿದ್ದ ಐಡಿನ ಹಚ್ಚು, ನಾವೇನೆಲ್ಲ ನಮ್ಗೆಲ್ಲ ಅವಾಗ ಹಳಿ ಮಂದಿ ಬರೀ ಉಗುಳು ಹಚ್ಚಿ ಅರಿಶಿಣ ಹಚ್ಚಿ ಒರೆಸ್ತಿದ್ವಿ ನಾವು. ಈಗ ಅದು ಹೋಯ್ತದ ಕಾಲ, ಆ ಶಕ್ತಿ ಬೇರೆ, ಶಕ್ತಿನೇ ಬೇರೆ. ಇವ್ರಿಗೆ ನಾವೇ ಕುಗ್ಗಿಸ್ತಾ ಇದ್ವಿ. ಹಳ್ಳಿ ಒಳಗಾಯ್ತು, ಡಿಸ್ಟ್ರಿಕ್ಟ್ ಒಳಗಾಯ್ತು, ಇದಕ್ಕೊಂದು ಸ್ಕೂಲ್ ಅಂಬದು ಮಾಡ್ಬೇಕು. ಇದಕ್ಕೊಂದು ಜಾಗ ಅಂತಂದು ತಗೊಂಡು ಖರೀದಿ ಮಾಡಿ ಅದಕ್ಕ ಪ್ರೋತ್ಸಾಹ ಕೊಡ್ಬೇಕು. ಈಗ ಪ್ರೈವೇಟ್ ಎಲ್ಲ ಜಿಮ್ಗಳಾಗ್ಯಾವ, ಅದು ಒಂದು ಪ್ರೈವೇಟ್ ಇನ್ಕಮ್ ಆಯ್ತು. ಇದಕ್ಕೆ ಒಂದು ಗೌರ್ಮೆಂಟ್ ಕಡೆಯಿಂದ ಇನ್ಕಮ್ ಮಾಡಿ ಒಂದಿಬ್ರು ಮಾಸ್ಟರ್ದವ್ರನ್ನ ಇಟ್ಟು ಅವ್ರು ರಿಟೈರ್ಡ್ ಆದ್ಮೇಲೆ ಮತ್ತ ಅವ್ರು
ಟೌನ್ದಾಗ ಯಾರು ಚಲೋ ಆಡೋರ್ನ ಅಂತವ್ರನ್ನ ಕಾಯಂ ಮಾಡಿ ತಲಾಂತರಲಿಂತ ಇದನ್ನ ಬೆಳೆಸಂತಾನೆ ಹೋಗ್ಬೇಕು. ಇಲ್ಲಿ ಗೌಡ್ರ ಅಭಿಪ್ರಾಯ ಏನಂತಂದ್ರೆ ಎಲ್ಲಾ ಆಟಗಳು ಇರ್ತಾವೆ, ಆದ್ರೆ ಇಲ್ಲಿ ಇಂಥ ಒಂದು ಹಳ್ಳಿ ಭಾಗದಲ್ಲಿ ಇರುವಂತ ಆಟಗಳನ್ನು ಗುರುತಿಸಿ ಒಂದು ಖಾಯಂ ಸ್ಕೂಲ್ ಮಾಡಿ ಅಲ್ಲೊಂದು ಒಬ್ಬ ಟೀಚರ್ ನೇಮಕ ಮಾಡಿ ಇಡ್ಬೇಕು, ಒಬ್ಬರನ್ನ ಇಬ್ಬರನ್ನ ಇಡ್ಬೇಕು. ನಂತರ ಇಲ್ಲಿ ಒಂದು ಇಷ್ಟೊಂದಿಷ್ಟು ಸ್ಯಾಲರಿ ಅಂತ ಮಾಡಿದ್ರೆ ಹುಡುಗರು ತಾನಾಗಿ ಅಲ್ಲಿ ಬರ್ತಾರ, ಅವ್ರು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ಅವ್ರು ಕೆಟ್ಟೋಗಲ್ಲ ಹುಡುಗರು ಅನ್ನೋದು ಹೇಳ್ತಾರೆ. ಇದು ಗೌಡ್ರು ಹೇಳೋದು ಮಾತು ಸತ್ಯ ಇದೆ. ಯಾಕಂತಂದ್ರೆ ಈ ಆ ಭಾಗದಲ್ಲಿ ಒಂದು ಕಂಬಳ ಅಂತ ಬರ್ತದೆ, ಅದು ನಮ್ಮ ಕರ್ನಾಟಕದ ಆಟನೇ. ಅದು ಒಂದೇ ಭಾಗದಲ್ಲಿ ಅದು ಈ ಕಡೆ ಎಲ್ಲಿ ಇಲ್ಲ. ಆದ್ರೂ ಅದಕ್ಕೆ ಗೌರ್ಮೆಂಟ್ ಅಷ್ಟೊಂದು ಪ್ರೋತ್ಸಾಹ ಕೊಟ್ಟು ಬೆಳೆಸ್ಲಾಗತ್ತದ ಇವತ್ತು. ಅದೇ ತರ ಈ ಒಂದು ಆಟನು ಇಲ್ಲಿ ನಮ್ಮ ನೆಲದ್ದೇ ಅಲ್ ಗೌಡ್ರೆ, ಇದನ್ನು ಬೆಳೆಸಿದ್ರೆ ಒಳ್ಳೇದಂತ ಅಂತೀರಿ ನೀವು? ಕಂಪಲ್ಸರಿ ಪ್ಲೇಸ್ ತಗೊಂಡು ಅದಕ್ಕೆ ಆ ಜಾಗ ತಗೊಂಡು ಆ ಜಾಗಕ್ಕೊಂದು ಬಿಲ್ಡಿಂಗ್ ಮಾಡಿ ಏನ ಗೌರ್ಮೆಂಟ್ ಕಳ್ಳಿ ಅಂತ ಅದಕ್ಕೆ ಪ್ರೋತ್ಸಾಹ ಮಾಡಿ ಇಲಾಖೆನೇ ಇದೆ ಅಲ್ಲ ಗೌಡ್ರೆ, ನೀವು ಅಂದಂಗೆ ಆಗಿನ ಕಾಲದ ವ್ಯಾಯಾಮ ಶಾಲಾ ಅಂತಂದು ಇರ್ತಿತ್ತು ಹಳ್ಳಿಯೊಳಗ. ಕ್ರೀಡಾ ಇಲಾಖೆ ಅಂತಿದೆ, ಅದರಲ್ಲಿ ಬಜೆಟ್ನು ಇದೆ ಸಾಕಷ್ಟು, ಅದು ಕೊಡ್ಬೇಕಂತೀರಿ ಗೌಡ್ರಿ. ಅದು ಲಾಂಚಕ್ ತಿರ್ಗಿಸೋದು ಮತ್ತೆ ಅದೇನಪ್ಪ ಕರೆಲ್ಲ ತಿರ್ಗಿಸೋದು, ಇದು ಡಬಲ್ ಬಾರ್ ಹೊಡೆಯೋದು ಇರ್ತಿದ್ವು ಅವಾಗ ಪಾರ್ಕ್ನಾಗ ಚಮನ್ದೊಳಗ. ಈಗ ಅದೊಂದೊಂದು ಸ್ಕೂಲೇ ಮಾಡಿ ಬಿಡ್ಬೇಕು. ಅಂದ್ರೆ ಈಗ ತೆಕ್ಕಿ ಕುಸ್ತಿ ಆಯ್ತು, ಕೈ ಕುಸ್ತಿ ಆಯ್ತು. ಈಗ ಡಿಸ್ಟಿಕ್ ಪ್ಲೇಸ್ ನಲ್ಲಿ ನಮ್ಮ ಸಣ್ಣ ಹಳ್ಳಿಗಳೊಳಗ ಸಣ್ಣದೊಂದು ಪಂಚಾಯತಿಲಿಂತ ಇದು ಮಾಡಿ ಸ್ಯಾಂಕ್ಷನ್ ಮಾಡಿ ಅದಕ್ಕೊಂದು ಪ್ರೋತ್ಸಾಹ ಮಾಡ್ಬೇಕು ನಮ್ಮ. ಕರೆಕ್ಟ್. ಹಂಗಾದಾಗ ಹುಡುಗರು ಅವ್ರು ಏನ್ ಮಾಡ್ತಾರಂದ್ರೆ ಎಲ್ಲೇ ಕುಂತು ಅರಟೆ ಹೊಡೆ ಬದಲೇ ಅಲ್ಲಿ ಹೋಗಿ ಒಬ್ಬನ ಆಡ್ಲಕತ್ತನ ಅಂದ್ರೆ ಅದು ನೋಡ್ಲಾಕ ಅದು ಹೋದಾಗ ಅವ್ರ ಮನಸ್ಸಿಗೆ ಪರಿವರ್ತನೆ ಆಗಿ ಅವ್ರು ಕಳಿಸ್ತೀನಿ ಇಂತ ನಾಗಪ್ಪ ಮತ್ತೆ ಸಿದ್ದಪ್ಪ ಸೋಪಿ ಅಂತವ್ರಿಂತ ಮಾಸ್ಟರ್ದಾರ ಆಡ್ಸ್ಲಕತ್ತಾರ. ಹುಡುಗರು ಸ್ಕೂಲ್ಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗಿ ಬಂದ್ ಮಕ್ಕ ಟೈಮ್ ಟೇಬಲ್ ಅಂಬದ್ ಇರ್ತದೆ. ಸಾಯಂಕಾಲ 7:30 8:30 9 ಹೋಗಿ ಒಂದ್ ಅರ್ಧ ತಾಸು ಹೋಗಿ ಬರ್ರಿ ಅಂತ ತಾಯಿ ತಂದೆ ತಾವು ಕುಂತು ಕಳಿಸ್ಬೇಕು. ಕರೆಕ್ಟ್. ಇದು ಯಾಕಂದ್ರೆ ಈ ಆಟನೇ ಅಂತ ಆಟ. ಹೌದು. ಇನ್ನೊಂದು ಗೌಡ್ರಿ, ನೀವು ಹೇಳಿದ್ದು ನಿಜ. ಅದ ಇದರಲ್ಲಿ ಹುಡುಗರನ್ನ ನಾವು ಎಷ್ಟು ಇಂಥ ಒಂದು ಆಟಗಳಿಗೆ ಕಳಿಸ್ತೀವಿ ಅಂದ್ರೆ ಅಷ್ಟೊಂದು ಎನ್ಕರೇಜ್ ಆಗಿರ್ತಾರ, ಅವರು ಹೆಲ್ದಿ ಆಗಿರ್ತಾರ, ನಂತರ ಆಯುಷ್ಯನು ಬೆಳಿತದೆ ಅನ್ನೋದು ನನ್ನ ಅಭಿಪ್ರಾಯ. 100% ಬೆಳಿತದೆ. ಹೌದಲ್ಲ ಗೌಡ್ರಿ? 100%. ಈಗ ನೋಡ್ರಿ, ಈಗ 50 ದಾಟವಲ್ರು ಹುಡುಗರು ಕುಡಿಯೋದು ತಿನ್ನೋದು, ಒಗ್ಗರಣೆ ತಿಂದೆ ಪೂರಿ ತಿಂದೆ, ಹಂಗಾಗಿ ಕರೆಕ್ಟ್ ಫುಡ್ ಇಲ್ಲ ಹುಡುಗರಿಗೆ. ಹೌದು ಗೌಡ್ರೆ. ಇದ್ರಲಿಂತ ಏನಂದ್ರೆ ಒಂದ್ 10 ಮಂದಿ ಒಂದ್ ಕರೆಕ್ಟ್ ಟ್ರ್ಯಾಕ್ ಒಂದು ಲೈನ್ ಹೋದ್ರೆ ನಮ್ಮ ಹುಡುಗರಿಗೆ ಹಿಂಗ್ ಕಳಿಸ್ಬೇಕಪ್ಪ, ನಮ್ಮ ಹುಡುಗರಿಗೆ ಹಿಂಗ್ ಬೆಳೆಸ್ಬೇಕಪ್ಪ. ಖಂಡಿತ. ನಾಗಪಾರ ಸಿದ್ದಪಾರ ಬೇರೆ ಅವರು ಹಿಂಗ ಆಡ್ಯಾರಲ್ಲಪ್ಪ, ನಾವು ಅವರು ಕೈ ತೆಳಗ್ ಬಿಡ್ಬೇಕು ನಮ್ಮ ಹುಡುಗರ್ನ. ಅವ್ರನ್ನ ಮಾಸ್ಟರ್ ಇದ್ ಮಾಡಿದ್ರೆ ಅವ್ರದ್ದು ಕರೆಕ್ಟ್. ನೀವು ಅಂದ್ ನಿಜ ಅದ ಗೌಡ್ರೆ. ಅದಕ್ಕೊಂದು ಮಾತು ಹೇಳ್ತಾರ, ಆಡಿ ರಾಗ ಉಗುಳಿ ಇವ್ರು ಈಗ 75% ಎಲ್ಲ ಉಗುಳಿ ರೋಗನೇ ಆಗ್ಬಿಟ್ಟ. ಮಾಣಿಕ್ ಚಂದ್ ಹೌದು ಮತ್ತ ಸಿಗರೇಟ್ ಗಳ ಸಿದ ಫಿಲಿಮ್ನಾಗ ನೋಡಿ ಅವ ಸ್ಟೈಲ್ ಹೊಡೆದ ಹೀರೋ ಸಿದನ್ ಅಂತ ಅವ್ರು ಹೋಗಿ ಸಿದ ಹಂಗಾಗ್ಬಿಟ್ಟು. ಹೌದು. ಅವ್ ಯಾವ ತರದ ಇದು ತಮ್ಮ ಪರಿವರ್ತನೆ ಹುಡುಗರು ಬಲಿ ಬರ್ಲಿಕ್ಕೆ. ನೀವ್ ಅಂದಂಗ ಇದೇನು ಊರು ಒಂದು ಸ್ಕೂಲು ಈ ತರ ಆಯ್ತು ಅಂತಂದ್ರೆ ಬಹಳಷ್ಟು ಜನರು ಈ ಕಡೆ ಬರ್ಲಿಕ್ಕೆ ಆಗೇಬೇಕು. ಕಂಪಲ್ಸರಿ. ಎಲ್ಲ ಜನ ಬೆಂಬಲ, ಜನ ಎಲ್ಲ ಅಭಿಪ್ರಾಯ, ಇವರು ಎಲ್ಲ ಟೀಮ್ ಎಲ್ಲೆಲ್ಲ ಹಳ್ಳಿ ಒಳಗ ಇವೆಲ್ಲ ಟೀಮ್ ಇದಕ್ಕ ನಾವು ಪ್ರೋತ್ಸಾಹ ಇದು ಮಾಡಿದ್ರೆ 100% ಆಗೇಬೇಕು. ನೀವ್ ಅಂದಂಗೆ ಈಗ ಹಿಂದೆ ಮಾತಾಡೋತಿಗೆ ನೀವ್ ಅಂದ್ರಿ ಈ ಆಟ ಏನ್ ಕೆಟ್ಟದಲ್ಲ, ಇದೇನು ಈಸ್ಪೇಟ್ ಆಡೋದಲ್ಲ, ಇದರಿಂದ ಕಳೆದಲ್ಲ, ಏನಲ್ಲ, ಇದು ಮಾಡಿದ್ರೆ ಒಳ್ಳೇದಂತಂದ್ರಿ. 100% ಒಳ್ಳೇದು. ಈಗ ಏನಾಗ್ತದ, ಹಳ್ಳಿ ಒಳಗ ಹುಲಿ ಮನೆ ಆಡ್ತಾರ. ಹೌದು. ಅವು ಒಬ್ರಿಬ್ರು ಹೊಲಕ್ಕ ಮತ್ತೇನಂದ್ರೆ ಸ್ಕೂಲಿಗೆ ಹೋಗೋರು ಇರ್ತಾರ. ದಿನ ಎಲ್ಲ ಕುಂತು ಹುಲಿ ಮನೆ ಆಡಿ ಅಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡ. ಹೌದು, ಇಡೀ ದಿನಾನೇ ಹೋಗ್ಬಿಡ್ತದೆ. ದಿನ ಅಂಬದು ಏನಂಬುದು ವ್ಯಾಲ್ಯೂ ಗೊತ್ತಿಲ್ಲ. ಅವ್ರದ್ದು ನಾವು ಲೈಫ್ ವಯಸ್ಸಂಬದಿ ಅನ್ನೋದು ಗೊತ್ತಿಲ್ಲ. ಅವರು ಅದೊಂದು ಮತ್ತೆ ಇಸ್ಪೆಟ್ಟು ಅವು ಕಾಮನ್ ಆಗಿಬಿಟ್ಟು ಹಳ್ಳಿ ಒಳಗ ಹುಲಿ ಮನಿ ಇಸ್ಪೆಟ್ಟು. ಈ ಆಟ ತಲಾಂತರಲಿಂತ ಬಂದಿದ್ದೆ. ಹೌದು. ಇದಕ್ಕೆ ಇನ್ನ ಎನ್ಕರೇಜ್ ಮಾಡಿ, ಇದಕ್ಕೆ ಇನ್ನ ಪ್ರೋತ್ಸಾಹ ಕೊಟ್ಟು ಇದಕ್ಕ ಇನ್ನ ಬೆಳಕಿಗೆ ತರಬೇಕು. ಇದರಿಂದ ಆರೋಗ್ಯವಂತರ, ದೇಶ ಸದೃಢ ಆಗ್ತದ, ಊರು ಸದೃಢ ಆಗ್ತದ. ಹುಡುಗರು ಎಲ್ಲಿ ಜಗಳ ಆಡ್ಲಿಕ್ಕೆ ಹೋಗಲ್ಲ, ಕುಡಿಯಲ್ಲ ಅಂದ್ಮೇಲೆ ಜಗಳ ಬರ್ತದೆ ಅಂತ ಬರ್ತದೆ. ಅಂತ ಒಂದು ಸಂದರ್ಭಗಳೆಲ್ಲ ಕಡಿಮೆ ಆಗ್ಬಿಡ್ತಾವ ಅಂತೀರಿ. ಒಬ್ರು ನೋಡಿ ಒಬ್ರು ಕರೆಕ್ಟ್. ಇಲ್ಲಿ ಗೌಡ್ರು ಹೇಳೋದು ಒಳ್ಳೆ ಅಭಿಪ್ರಾಯ ಅದ. ಇಲ್ಲಿ ಏನಂತಂದ್ರೆ ಈ ಒಂದು ಆಟ ಆಡೋದ್ರಲಿಂದ ಹುಡುಗರು ಕೆಟ್ಟ ಚಟಗಳಿಂದ ದೂರ ಆಗಿದ್ದಾಗ ಅಲ್ಲಿ ಜಗಳಗಳು ಬರಲ್ಲ, ಏನಾಗಲ್ಲ. ಅದಕ್ಕಾಗಿ ಖಂಡಿತವಾಗಿ ಆಟ ಗುರುತಿಸಲೇಬೇಕಂತ ಹೇಳ್ತಾರೆ ಗೌಡ್ರು ಅವರು. ಜನ ಇದಕ್ಕ ಎಲ್ಲ ಲೀಡರ್ದವರು, ತಾಲೂಕ್ ಪಂಚಾಯತಿ ಮೆಂಬರ್ದವರು, ಮತ್ತೆ MLA MP ಮನಸ್ಸು ಮಾಡ್ಬೇಕು. ಸಿದ್ದರಾಮಯ್ಯ ಅವರು ಇದಕ್ಕೆಲ್ಲ ಫಂಡ್ ಅಂಬದು ತೆಗೆದು ಇದಕ್ಕ ಒಂದು ಪ್ರೋತ್ಸಾಹ ಮಾಡಿದ್ರೆ ಬರಬರಿ
ಈಗ ಎಲ್ಲ ಆಫೀಸ್ಗಳು ಮಾಡ್ತಾರ, ಎಲ್ಲ ಸಣ್ಣ ಸಣ್ಣ ಸ್ಕೂಲ್ಗಳು ಮಾಡ್ತಾರ. ಇದಕ್ಕೆ ನಾವು ಒಂದು ಸಣ್ಣದೊಂದು ಸ್ಕೂಲ್ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ವ್ಯಾಯಾಮ ಶಾಲಾ, ತೆಕ್ಕಿ ಕುಸ್ತಿ, ಕೈ ಕುಸ್ತಿ, ಈಗ ಧಾರವಾಡ, ಗದಗ ಈಗ ಇವೆಲ್ಲ ಸ್ಕೂಲ್ಗಳವ. ಹೌದು ತೆಕ್ಕಿ ಕುಸ್ತಿ, ಕೈ ಕುಸ್ತಿ. ಇದಕ್ಕನ ನಮ್ಮ ಹಳ್ಳಿಗಳಾಗ ಒಂದೊಂದು ಕಟ್ಟಡ ಮಾಡಿ ಕೊಟ್ರೆ ಬಹಳ ಸವಲತ್ತು ಆಗ್ತದ. ಕರೆಕ್ಟ್ ಗೌಡ್ರಿ, ನೀವು ಅಂದಂಗೆ ಈಗ ನೀವು ಹೇಳೋ ಪ್ರಕಾರ ಒಂದು ಕ್ರೀಡಾ ಇಲಾಖೆ ಅಂತ ಅಲ್ಲಿ ಇರ್ತದ, ಅಲ್ಲಿ ಸಾಕಷ್ಟು ಬಜೆಟ್ ಇರ್ತದ. ಕ್ರೀಡಾ ಇಲಾಖೆಯಲ್ಲಿ ದುಡ್ಡಿದೆ, ಅಲ್ಲಿ ಒಂದು ಅವ್ರ ಸಂಘಟನೆಗಳನ್ನು ಮಾಡ್ಕೊಂಡು ಅಲ್ಲಿಂದ ಒಂದಿಷ್ಟು ಹಣ ತಗೊಂಡು ಹಣ ಪಡ್ಕೊಂಡು ಕೂಡ ಆಟ ಆಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಮೂಲದಿಂದ ಒಂದು ರೂಪಾಯಿ ಕೂಡ ಬರಲ್ಲ. ಆದ್ರೂ ಇಷ್ಟೊಂದು ಕ್ರೀಡೆಯನ್ನು ಬೆಳೆಸಲಿಕ್ಕೆ ಅಭಿಮಾನಿಗಳು ಕೂಡ ಅದಾರ. ಅದಕ್ಕಾಗಿ ನೀವು ಅಂದಂಗೆ ಈ ಕ್ರೀಡೆಗೆ ಸಂಬಂಧಪಟ್ಟಂತ ಇಲಾಖೆದವರು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅನ್ನೋದು 100% ನಮ್ಮ ಉದ್ದೇಶ ಕೂಡ ನಿಮ್ಮ ಉದ್ದೇಶಗಳು ಅನಿಸಿದ್ರೆ ಒಳ್ಳೇದಂತೀರಿ ಗೌಡ್ರೆ. 100%. ಅದು ಈಗ ಎಕ್ಸಾಂಪಲ್ ನಮ್ಮ ಕರ್ನಾಟಕದಾಗ ಈಗ ಮೈಸೂರು ಕ್ರೀಡಾ ಅಂತಂದು ಇದು ಮಾಡ್ತಾರೆ, ಎಷ್ಟು ಫೇಮಸ್ ಆಗಿದೆ. ಹೌದು, ವಿಶ್ವವಿಖ್ಯಾತಿ ಆಗಿಬಿಟ್ಟಾರ. ನಮ್ಮ ಹಳ್ಳಿ ಒಳಗೆ ಯಾಕೆ ಆಗ್ಬಾರ್ದು? ಹೌದು, ನಮ್ಮ ಹಳ್ಳಿ ಒಳಗೆ ಯಾಕೆ ಆಗ್ಬಾರ್ದು? ಈ ಊರಾಗ ಹಿಂಗ ಕಟ್ಟಡ ಕಟ್ಟ್ಯಾರಪ್ಪ, ಅಲ್ಲಿನ ಚಲೋ ಆಡೋರಾರ, ಅಲ್ಲಿ ಟೀಮ್ ಚಲೋ ಅದ ಅಂತಂದು ಯಾಕೆ ಅನ್ಬಾರ್ದು? ನಮ್ ಉತ್ತರ ಕರ್ನಾಟಕದ ಆಟ ಅಂತ ಹೇಳಿ ನಾವ್ ಯಾಕೆ ಹೆಸರು ಇದು ಇಲ್ಲೇ ಒಂದು ಈ ಆಟದ ಕೂಡ ಆ ತರ ಡೆವಲಪ್ ಆಗಲಿ. ಈಗ ಕಂಬಳ ನೋಡ್ಬೇಕಂತಂದ್ರೆ ನಾವು ಆ ಭಾಗಕ್ಕೆ ಹೋಗ್ಬೇಕು. ನಾವು ವರ್ಷಕ್ಕೊಂದ್ಸರಿ ಮೈಸೂರು ಕ್ರೀಡಕ ಹೋಗ್ತೀವಿ ಆಟ ನೋಡಕ್. ಯಾಕೆ ನಮ್ಮ ಹಳ್ಳಿಗಳಿಗೆ ಯಾಕೆ ನಮ್ಮ ಆಟ ನೋಡ್ಲಿಕ್ಕೆ ಬರ್ಲಿ, ಇದು ಒಂದು ಬೆಳಿಲಿ ಅಂತ. ಈ ತರ ಈಗ ಉತ್ತರ ಕರ್ನಾಟಕದಾಗ ಕೂಡ ಅಲ್ಲಿ ಒಂದು ಆಟ ಇದೆ, ಅದು ವಿಭಿನ್ನವಾಗಿದೆ. ಆಟ ನೋಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಪ್ಪ, ಆ ಊರಿಗೆ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕಂತ ಅವ್ರಿಗೆ ಹುಮ್ಮಸ್ ಇರ್ಬೇಕು ಬಂತಂದ್. ನೀವ್ ಅಂದಾಗ ಈ ಆಟ ಇಲ್ಲಿ ಬೆಳೆಸಿದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಆಟ ಕೂಡ ಇದೆ ಅಂತೇಳಿ ಒಂದು ಹೆಸರುವಾಸಿ ಆಗುತ್ತೆ ಆಟಕ ಅನ್ನೋದು ಗೌಡ್ರ ಒಂದು ಉದ್ದೇಶ. ಅದಕ್ಕಾಗಿ ದಯಮಾಡಿ ಈಗ ಕಂಬಳ ಅನ್ನೋ ಆಟ ಆ ಭಾಗದಲ್ಲಿದೆ, ಈಗ ಕೈಕುಸ್ತಿ ಅನ್ನೋ ಆಟ ಈ ಭಾಗದಲ್ಲಿದೆ, ಇದನ್ನು ಕೂಡ ಡೆವಲಪ್ ಮಾಡ್ರಿ ಅನ್ನೋದು ಗೌಡ್ರ ಅಪೇಕ್ಷೆ. ನಮ್ಮ ಅಪೇಕ್ಷೆ ಕೂಡ ಎಲ್ಲ ಕಡೆಗೆ ಹೋಗಿದ್ದೇವೆ, ತಾವು ವಿಡಿಯೋನ ನೋಡ್ತಿರ್ಬೇಕು, ಗಮನಿಸ್ತಿರ್ಬೇಕು. ಎಲ್ಲ ಜನರು ಇದಕ್ಕೆ ಬೆಂಬಲವಾಗಿದ್ದಾರೆ, ಇನ್ನೂ ಬಹಳಷ್ಟು ಜನರು ಬರೋರು ಇದ್ದಾರೆ. ಅದಕ್ಕಾಗಿ ಗೌಡ್ರು ಕೂಡ ಹೇಳ್ತಾ ಇದ್ದಾರೆ, ಗೌಡ್ರು ಅಂತಿಂತ ಅಭಿಮಾನಿಗಳಲ್ಲ. ಈಗ ಒಂದು ಕ್ರೀಡೆಗಾಗಿ ಅವ್ರು ಎಷ್ಟು ಕಡೆ ಹೋಗಿರ್ತಾರೆ ಇದೊಂದು ಕೇಳಿ ನೋಡ್ತೀನಿ. ಅವ್ರು ಬಹಳಷ್ಟು ಖರ್ಚು ಮಾಡಿದ್ದಾರೆ. ಗೌಡ್ರೆ ಇದು ವಿಡಿಯೋ ಇಲ್ಲ, ದಯಮಾಡಿ ಇದು ವಿಡಿಯೋ ಅಂತೇಳಿ ನೀವು ಹೇಳಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಇದು ಈ ಕ್ರೀಡೆಗಾಗಿ ಇಷ್ಟೊಂದು ಖರ್ಚು ಮಾಡೋರು ಕೂಡ ಅದಾರ ಅಂತೇಳಿ ಸರ್ಕಾರ ಗಮನಕ್ಕೆ ಬರಬೇಕು. ಅದಕ್ಕಾಗಿ ತಾವು ಎಲ್ಲೆಲ್ಲಿ ಹೋಗಿದ್ದೀರಿ, ಎಷ್ಟೆಷ್ಟು ಜನರು ಬೆಳೆಸಿದ ಅನ್ನೋ ಸ್ವಲ್ಪ ಮಾಹಿತಿ ತಿಳಿಸ್ಬೇಕು ಗೌಡ್ರೆ. ಜೀವನದ್ರಾಗ ಮುಡುಪಾಗಿಟ್ಟಿನಿ. 2 ದಿನ ರಾತ್ರಿ ಕುಂತವ್ ನಾನು, 2 ದಿನ ರಾತ್ರಿ ಕುಂತವ್ರಿ ನಾವೆಲ್ಲ. ನನ್ ಜೊತೆಗೆ ನಮ್ ಜೊತೆಗೆ ಎಲ್ಲ ನಮ್ ಟೀಮ್ ಬೆಂಬಲ ಅದೆಲ್ಲ ಪೂರಾ ಟೀಮ್ ಇದ್ರೆ ನಮ್ಗೆ ಶಕ್ತಿ ಬರ್ತದೆ. ಟೀಮ್ ಇಲ್ಲ ಅಂದ್ರೆ ನಮ್ಗೆ ಶಕ್ತಿ ಬರೋದಿಲ್ಲ. ಅದ್ರಾಗ ಆಂಧ್ರ ಕರ್ನಾಟಕ ಅಂತಂದಿಲ್ಲ, ಆಂಧ್ರ ಕರ್ನಾಟಕ ಆಡಿದ್ರೆ ಒಂದು ಟಗ್ಗಪರ್ ಇರ್ತದಪ್ಪ, ಒಂದು ಟಫ್ ಇರ್ತದಪ್ಪ ಅಂತಂದು ನಾವು ಒಂದು ನೇಮ ಮಾಡ್ಕೊಂಡಿವಿ. ಆಂಧ್ರ ಕರ್ನಾಟಕ ಅಂತ ಒಂದು ನೇಮ ಮಾಡ್ಕೊಂಡು ಆಡಿಸಿ ಹೊರತು ಅಣ್ಣ ತಮ್ಮರು ಮತ್ತ ಒಂದು ಫ್ಯಾಮಿಲಿ ಮೆಂಬರ್ದವ್ರು ಆಡಿ ಹೆಂಗ್ ಆಡಿವಿ ಅವ್ರನ್ನ ಅಷ್ಟೇ ನಮ್ಗೆ ಮರ್ಯಾದೆ ಕೊಟ್ಟಾರ, ನಾವ್ನ ಅಷ್ಟೇ ಮರ್ಯಾದೆ ಕೊಟ್ಟಿವಿ. ಅವ್ರನ್ನ ಲೇ ಅಂದಿಲ್ಲ, ನಾವ್ನ ಲೇ ಅಂದಿಲ್ಲ. ನಮ್ ಟೀಮ್ನಾಗ ಲೇ ಅಂತಂದ್ರೆ ನಾವನ್ನ ಯಾರಿಗೆ ಕರೆದಿಲ್ಲ, ಅವ್ರ ನಮ್ನ ಲೇ ಅಂತಂದ್ ಕರೆದಿಲ್ಲ. ಅಷ್ಟೇ ಮರ್ಯಾದೆ ಮಾಡಿ ಅಣ್ಣ ತಮ್ಮರಿಗೆ ಮತ್ತೊಂದು ಫ್ಯಾಮಿಲಿ ಒಂದು ಫಂಕ್ಷನ್ ಆದ್ರೆ ಎಷ್ಟು ನಮಗ ಬೆಂಬಲ ಕೊಡ್ತಾರೋ, ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾರೋ ಅಷ್ಟೊತ್ತನ ನಮ್ಗೆ ಸಪೋರ್ಟ್ ಮಾಡ್ಯಾರ. ಪೂರ ಆಂಧ್ರ ಆಯ್ತು, ಈ ಕಡೆ ನಮ್ ನಾರಾಯಣಪೇಟು, ಮಹಬೂಬ್ ನಗರ್ ಸನೆ ಹೋಗಿವಿ ನಾವು. ಮಿನಿಮಮ್ ಇಲ್ಲಂದ್ರೆ ಒಂದು 60 ಕಿಲೋಮೀಟರ್, 60 70 ಕಿಲೋಮೀಟರ್ ತನಕ ಟೋಟಲಿ ಆಂಧ್ರ ಎಲ್ಲ ಚಾ ನೋಡಿದಿವಿ ನಾವು. ಒಂದು ಕಡೆಗಿನ ಬಿಟ್ಟಿಲ್ಲ, ಎಲ್ಲಾ ಕಡೆ ಎಲ್ಲಾ ಕಡೆಗೆ ಸಣ್ಣ ಸಣ್ಣ ಕಣ್ಣಗಳಿಗೆ ಇಂಥವ್ರು ಪ್ರೇಮ ಇದ್ದವರು ಕರೆದ್ರೆ ಅಲ್ಲಿಗೆ ನಾವು ಬಿಟ್ಟಿಲ್ಲ. ಎಲ್ಲಾರು ನಮ್ ಟೀಮ್ ಕರ್ಕೊಂಡ್ ಹೋಗಿ ಒಂದು 30-40 ಗಾಡಿಗಳು, ಅದ್ರಾಗ ನಮ್ ಗಾಡಿ ಅವರಿಂದ ಜೀಪ್ 30-40 ಬೈಕ್ನಿಂದ ಒಬ್ಬೊಬ್ರು ರಾತ್ರಿ 2-3 ಬಂದ್ವಿ, 4 ಗಂಟೆಗೆ ಬಂದ್ವಿ, 12 ಬಂದ್ವಿ ಅಲ್ಲಿಂದ. ಅಷ್ಟು ರಾತ್ರಿ ಆದ್ರನ್ನ ಎಲ್ಲರನ್ನ ನಾವು ಮುಂದೆ ನಮ್ಮ ಹುಡುಗರನ್ನ ಬಿಟ್ಟು ಇಂದ ಸಪೋರ್ಟ್ ಮಾಡಿ ಇದು ಮಾಡ್ಬೋದು. ನಂದೊಂದು ರಿಕ್ವೆಸ್ಟ್, ದಯಮಾಡಿ ಈ ಆಟ ಬೆಳೆದ ನಂತರ ಪ್ರಪ್ರಥಮವಾಗಿ ಏನಾರ ಸನ್ಮಾನ ಇತ್ತಂದ್ರೆ ಅದು ಗೌಡ್ರಿಗೆ ಮಾಡ್ಬೇಕು ಅನ್ನೋದು ಇಲ್ಲ ನನ್ನ ಅಭಿಪ್ರಾಯ. ನಿಜವಾಗ್ಲು ಇಲ್ಲ ನಿಜವಾಗ್ಲು ನಿಮ್ ಬೆಂಬಲದ ಸಲುವಾಗಿ ನಾನು ಇಲ್ಲ ನಿಜವಾಗ್ಲು ಗೌಡ್ರೆ ಇಲ್ಲ, ನೀವು ಹೇಳಿದಂಗೆ ನೀವು ಹೇಳಿದ್ದಷ್ಟೇ ಅಲ್ಲ. ಯಾಕಂದ್ರೆ ಬಹಳ ಕಡೆಗೆ ಹೇಳಿದ್ದಾರೆ, ವಿಡಿಯೋದಲ್ಲಿ ಕೂಡ ಇದೆ. ತೆಲುಗುದವ್ರು ಅವರು ಬುಜ್ಜಣ್ಣ ಅನ್ನೋರು, ಬುಜ್ಜಯ್ಯನೇನು ಇಲ್ಲ ಬುಜ್ಜಪ್ಪ ಅಂತ ಬಾಪನಪಲ್ಯದಾಗ ಪಾಪನಪಲ್ಯ ಇಲ್ಲ ಬುಜ್ಜಪ್ಪ ಅವರು ನಿಮ್ಮ ಹೆಸರು ತಗೊಂಡ್ರು. ಬುಜ್ಜಪ್ಪ ಅವರು ಇಲ್ಲ ಗೌಡ್ರು ಒಳ್ಳೆಯವ್ರು ಅದಾರ್ರಿ, ಅವರು ಆಟ ಆಡಿಸ್ತಿದ್ರು. ಹೋದ್ರೆ ನಮ್ಮ ಕರ್ನಾಟಕದಾಗ ನಮ್ಮ ಬೆಂಬಲವಾಗಿ ನಿಂತು ಯಾವುದೇ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡು ಆಟ ಆಡಿಸ್ತಿದ್ರು ಅಂತ ಹೇಳ್ಯಾರ. ನೀವು ಹೇಳ್ದಂಗೆ ನಿಜವಾಗ್ಲೂ ಅಲ್ಲಿ ಕೂಡ ನಿಮ್ಮ ಹೆಸರಿದೆ, ಇಲ್ಲಿ ಕೂಡ ನಿಮ್ಮ ಹೆಸರಿದೆ, ಎಲ್ಲರೂ ನಿಮ್ಮನ್ನು ಬಯಸ್ತಾರೆ.
ಆದರೆ ನಿಜವಾಗ್ಲೂ ಈ ಒಂದು ಭಾಗದಲ್ಲಿ ಈ ಆಟ ಬೆಳಿಬೇಕಂತಂದ್ರೆ ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನೀವು ಒಂದು ಬೆನ್ನೆಲುಬಾಗಿ ನಿಂತದಕ್ಕೆ ಈ ಭಾಗದಲ್ಲಿ ಇಷ್ಟೊಂದು ಆಟ ಬೆಳೆದಿದೆ, ಇಲ್ಲಿ ತಾನು ಉಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ಗೌಡ್ರೆ. ಅದಕ್ಕಾಗಿ ದಯಮಾಡಿ ಇದನ್ನು ಮುಂದೆ ಟೂರ್ನಮೆಂಟ್ ಥರ ಬೆಳೆಸ್ಬೇಕಂತೇಳಿ ನಮ್ಮ ಆಲೋಚನೆ ಇದೆ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಇದೆಯಾ ಇಲ್ಲವ ಗೌಡ್ರೆ? ಬೆಳೆಸಿದ್ರೆ ಒಳ್ಳೇದಂತೀರಾ ಇಲ್ಲ ಅಂತೀರಾ? ನನ್ನ ಕೇಳ್ಬೇಡ್ರಿ, ನನ್ನಿಂದ ನಮ್ಮ ಟೀಮ್ ಕೇಳ್ರಿ. ಆಯ್ತು, ನಮ್ಮ ಟೀಮೇ ಉತ್ತರ ಕೊಡ್ತದೆ ಆ ವಿಷಯದ ಬಗ್ಗೆ. ಬರೋಬರಿ. ನಾ ಹೇಳಿಕೆಂದ್ರೆ ಬಹಳ ಇದಾಗ್ತದೆ, ನನ್ನಷ್ಟಿಗೆ ನಾನು ಹೇಳಿಕೆಂದಂಗ ಆಗ್ತದ. ನನ್ನ ಕೇಳ್ಬಾರ್ದು, ನಮ್ಮ ಟೀಮ್ ಕೇಳ್ಬೇಕು. ಇಲ್ಲಿ ಏನಾಯ್ತು, ಆಂಧ್ರದನ ಆಯ್ತು, ನಾನು ಏನ್ ರೆಸ್ಪಾನ್ಸ್ ಕೊಡ್ತೀನಿ ಆಂಧ್ರದವ್ರಿಗಿನ ನಮ್ಮ ಟೀಮ್ದವ್ರಿಗಿನ ಏನ್ ರೆಸ್ಪಾನ್ಸ್ ಕೊಡ್ತೀನಿ. ಮತ್ತ ಹೌದಂದ್ರೆ ಹೌದೇ ಅಂತೀನಿ, ಅಲ್ಲಂದ್ರೆ ಅಲ್ಲದ್ ಮಾತಂತಂದ್ರೆ ಅಲ್ಲದ್ ಮಾತಂತಂದ್ ಎದ್ದು ನಡ್ರಪ್ಪ ಅಂತಂದು ಹೋಗ್ಬಿಡ್ತೀವಿ. ಅವರು ಇಲ್ಲಿ ತನಕ ಬಂದ್ರನ ಅವ್ರಿಗೆ ಅನ್ಯಾಯ ಮಾಡಿದ್ರನ ಅವ್ರನ್ನ ಎಲ್ಲರನ್ನ ಕರೆಸಿ ಅವ್ರ ಜೊತೆಗೆ ಹೋಗಿ. ಹೌದಂತ. ಯಾಕಂದ್ರೆ ಅವ್ರನ್ನ ಕಳಿಸಿ ನಾ ಕುಂತ್ರ ನಾನು ಸಣ್ಣವಾಗ್ತೀನಿ ಅಲ್ಲಿ ಟೀಮಿಗೆ. ನೋಡಪ್ಪ ನಮ್ನ ಕಳಿಸಿ ಮತ್ತ ಗೌಡ ಅವ್ರವ್ರ ಆಡಿಕಂದ್ರ ಅಂತಂದು. ಯಾಕಂದ್ರೆ ಅವ್ರು ನನ್ನ ಬರಸಿನ ಮ್ಯಾಗ ಮನಿ ಮಠ ಬಿಟ್ಟು ಬಂದಿರ್ತಾರ, ರಾತ್ರಿ ಆಯ್ತು ಹಗಲಾಯ್ತು ಬಂದಿರ್ತಾರ. ನಮ್ಮ ಒಂದು ಭರವಸದ ಮ್ಯಾಗ ನೀವು ನಡ್ರಿಯಪ್ಪ ಅಂತಂದ್ರೆ ನಾ ಕುಂತ್ರಲ್ಲಿ ಒಳ್ಳೇದ್ ಅನ್ಸದಲ್ಲ. ಅವ್ರಿಗೆ ಅನ್ಯಾಯ ಆಯ್ತಾ ಅಂದ್ರ ಅವ್ರ ಟೀಮಿನ ಜೊತೆಗೆ ನಾನೇ ಎದ್ದೋಗಿನಿ, ನಮ್ ಟೀಮ್ ಜೊತೆಗೆ ಅಲ್ಲಿ ಅನ್ಯಾಯ ಆಯ್ತು ಅಂದ್ರೆ ನಾವ್ ಎದ್ದೋಗಿನಿ. ಅಂದ್ರ ನಾ ಏನು ಬಹಳ ಕಮ್ಮಿ, ಬಹಳ ಅಪರೂಪ ಈ ಟೈಪ್ ಆಗೋದು. 100% ಚಲೋನೆ ಎಲ್ಲ ಕಡೆಗೆ ಪ್ರಿಫರೆನ್ಸ್ ಕೊಟ್ಟದ, ನಮಗ್ ಮರ್ಯಾದೆ ಕೊಟ್ಟರ, ಅವ್ರನ್ನ ಮರ್ಯಾದೆ ನಮಗ್ ಕೊಟ್ಟರ, ನಾವು ಅವ್ರಿಗೆ ಮರ್ಯಾದೆ ಕೊಟ್ಟು ಆಡಿಸಿವಿ. ಎಲ್ಲ ಒಂದು 100ಕೊಂದು ಸಂಘಟನೆ, 100ಕೊಂದು ಇಂಥ ಸಂದರ್ಭ ಆಗ್ತದೆ. ಕರೆಕ್ಟ್ ಗೌಡ್ರೆ. ಅದಕ್ಕೆ ನಮ್ಮ ಅಭಿಪ್ರಾಯ ಏನಂದ್ರೆ ಗೌಡ್ರೆ, ಈಗ ಇದನ್ನ ಒಂದು ಟೂರ್ನಮೆಂಟ್ ತರ ಮಾಡಿ ಆ ಕಡೆ ಒಂದು 10 ತಂಡಗಳಿಗೆ, ಈ ಕಡೆ ಒಂದು 10 ತಂಡಗಳಿಗೆ. ಎಕ್ಸಾಂಪಲ್ ಈಗ ಕ್ರಿಕೆಟ್ ಆಯ್ತು, ಹೌದು, ಕ್ರಿಕೆಟ್ ಇಂಟರ್ನ್ಯಾಷನಲ್ ಆಟ. ಮತ್ತೆ ಏನಂದ್ರೆ ಕಬಡ್ಡಿನ ಇಂಟರ್ನ್ಯಾಷನಲ್ ಹೋಯ್ತೀವಿ. ಕಬಡ್ಡಿ ಎಂಬುದು ಸಿಟಿ ಒಳಗೆ ಇದ್ದಿಲ್ಲ, ಒಂದು ಕಾಲ ಇದ್ದಿದ್ದಿಲ್ಲ. ತಲಾಂತರ ಹಳ್ಳಿ ಭಾಗದಲ್ಲೇ ಇದು ಆಟ ಇದೆ ಕಬಡ್ಡಿ. ಈಗ ಎಲ್ಲಿ ತನ ಇಂಟರ್ನ್ಯಾಷನಲ್ ಲೆವೆಲ್ ಹೋಯ್ತದು, ಇಂಟರ್ನ್ಯಾಷನಲ್ ತನ ಹೋಯ್ತಾ. ಇದನ್ನ ಈ ಆಟನ ತೆಕ್ಕಿ ಕುಸ್ತಿ, ಕೈ ಕುಸ್ತಿ, ಈ ಆಟನ ಅಲ್ಲಿ ತನ ಬೆಳಿಬೇಕು. ಈ ಸಂಗರೆಡ್ಡಿ ಕಲ್ಲ ಅಂತೀವಲ್ರ, ಅದು ಎತ್ತೋದು, ಅದನ್ನ ಒಂದು ಹಳ್ಳಿ ಕ್ರೀಡೆನೆ. ಅದನ್ನು ಬಾರನೇ ಗೌಡ್ರಿ. ಈಗ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಒಂದು 2 ಕಡೆ ಭಾರ ಇರ್ತದ, ನಡು ಒಂದು ಇದು ರಾಡ್ ಇರ್ತದ, ಅದನ್ನ ತಗೊಂಡು ಎತ್ತಾರ. ಅವರು 2 ಕೈಲಿ ಎತ್ತಾರೆ, ಒಂದೇ ಕೈಲಿ ಎತ್ತಾರೆ. ಅದು ವೇಟ್ ಲಿಫ್ಟ್ ಸರ್. ಇದು ನಮ್ಮ ಅತಿಗುಣಿ ಚಂದ್ರಪ್ಪ, ಈಗ ನಮ್ಮ ಭಾಗದಾಗ ಅತಿಕುಣಿ ಚಂದ್ರಪ್ಪನ ವಜ್ಜಿ, ಮತ್ತೆ ಯಾರು ಗಂಡನಸಳಿ ಹಳಿ ಸಾಬಣ್ಣ, ಅವ್ರನ್ನ ಚಲೋ ಎತ್ತಾರ. ಮತ್ತ ಏನಂದ್ರೆ ಕುಸ್ತನ ಹಳ್ಳಿ ಇವೆಲ್ಲ ಹಳ್ಳಿ ಮಂದಿ ನೆನಪು ಮಾಡ್ಬೇಕಾಗ್ತದೆ ಆಡಿದವ್ರನ್ನ. ಇವೆಲ್ಲ ಹಳ್ಳಿ ಕ್ರೀಡೆಗಳ ಇವೆಲ್ಲ ಬೆಳಕಿಗೆ ಬರ್ಲಿ. ಮಲ್ಲಿಕಾರ್ಜುನ ಇವ್ರ ಮಾವನ ನಮ್ಮ ಯಾವ್ದು ದ್ವಾರನಹಳ್ಳಿ ಕೌತಾಳಪ್ಪ ಅಂತಂದು ತೆಕ್ಕಿ ಕುಸ್ತಿ, ಅವ್ರ ಫ್ಯಾನ್ ನಾನು ಒಂದು ಟೈಮ್ನಾಗ. ನಾನು ಅವ್ರು ಕುಸ್ತಿ ಆಡಕತ್ತಾರ ಅಂತಂದ್ರೆ ನಾನು ಹೋಗಿ ಕುಂತು ನೋಡ್ತಿದ್ದಪ್ಪ. ಅವ್ರು ಕುಸ್ತಿ ಮುಗಿಯತಾನ ಎದ್ದು ಹೋಗ್ತಿದ್ದಲ್ಲ. ಅಂದ್ರೆ ಇಂಥ ಕ್ರೀಡೆಗಳೆಲ್ಲ ಇವು ಹೊರಗೆ ಬರ್ಲಿ ಅಂತೀರಿ ನೀವು? ಬರ್ಲಿ ಉಳಿಬೇಕು, ಬೆಳಕಿಗೆ ಬರಬೇಕು. ಇದಕ್ಕ ಫಂಡ್ ನ ಸ್ಯಾಂಕ್ಷನ್ ಮಾಡಬೇಕು. ರೈಟ್, ಫಂಡ್ ಸ್ಯಾಂಕ್ಷನ್ ಮಾಡಿದ್ರೆ ಇವರೆಲ್ಲ ಕೈ ಮುರಿತು, ಬಟ್ಟು ಹೊಳಿತು, ಇದಕ್ಕ ಟ್ರೀಟ್ಮೆಂಟ್ ಅಂಬದು. ಇದಕ್ಕ ಒಂದು ಈಗ ಬಿಡಿ ಲೇಬರ್ ಇದ್ದವರಿಗೆ ಒಂದು ಹಾಸ್ಪಿಟಲ್ ಅಂಬದು ಇರ್ತದೆ, ಲೇಬರ್ದವ್ರಿಗೆ ಅಂತಂದು ಒಂದು ಹಾಸ್ಪಿಟಲ್ ಇರ್ತದೆ. ಇವ್ರಿಗಿನ ಫ್ರೀ ಅಂತಂದು ಇವರಿಗೆ ಒಂದು ಅನುಕೂಲ ಮಾಡಿ ಕೊಡ್ಬೇಕು. ಕಾರ್ಡ್ ಆಗ್ಲಿ ಏನೋ ಯೆಲ್ಲೋ ಕಾರ್ಡ್, ರೆಡ್ ಕಾರ್ಡ್, ಗ್ರೀನ್ ಕಾರ್ಡ್ ಅಂಬದು ಇವರಿಗೆ ಆಟಗಾರರಿಗೆಲ್ಲ ಒಂದು ಆಧಾರ್ ಕಾರ್ಡ್ ಜೊತೆಗೆ ಅದು ಆ ಕಾರ್ಡ್ ಒಂದು ಕೊಟ್ರೆ, ಸವಲತ್ತು ಮಾಡಿ ಕೊಟ್ರೆ ಇವರಿಗೆ ಟ್ರೀಟ್ಮೆಂಟ್ ಎಲ್ಲ ಇದೆ. ಕರೆಕ್ಟ್. ಅದ ನೀವು ಅನ್ನೋದು ಯಾವುದೇ ಇವ್ರೇನು ಕುಡಿದು ಜಗಳ ಆಡ್ಲಿಕ್ಕೆ ಹೋಗಿಲ್ಲ, ಎಲ್ಲೇ ಬೈಕ್ ರೈಡ್ ಮಾಡಿ ಒಳ್ಳೆ ಒಂದು ಬಹಳಷ್ಟು ಜನ ಊರಿನ ಹೆಸರು ಕೈ ಮುರ್ಕಂದಾರ, ಬಟ್ಟು ಮುರ್ಕಂದಾರ. ಮನೇನ್ ರೊಕ್ಕ ಬಂಗಾರ, ಹಳ್ಳಿಗೊಳಗ ರೊಕ್ಕ ಇರೋದಿಲ್ಲ, ಬಂಗಾರ ಮಾರಿ ದಾಣಿ ಮಾರಿ ಆ ಹುಡುಗನ್ ತೋರಿಸ್ತಾರ. ನೋಡ್ರಿ, ಅಂತ ಸಂದರ್ಭಗಳು ಬಂದವ. ಅದ್ರಾಗ ಆ ಆಟದಾಗ ಏನಾದ ಅಂತಂದನ ಬಹಳಷ್ಟು ಮಂದಿ ಬೈತಾರೆ. ಇವ್ರಿಗಿನ ಎಲ್ಲ ಮನಿ ಮಟ್ಟ ಬಿಟ್ಟು ಹೋಗ್ತಾರೆ, ಅದ್ರಲಿಂತ ಏನ್ ಉದ್ದಾರ ಅದ ಅಂತಂದು ಬೆಳಿತಾರೆ. ಇದಕ್ಕೆ ಯಾಕಂದ್ರೆ ಎನ್ಕರೇಜ್ ಮಾಡ್ಬೇಕು. ಇದಕ್ಕ ರೊಕ್ಕ ಫಂಡ್ ಅಂಬದು ಸ್ವಲ್ಪ ಇದ್ ಮಾಡ್ಬೇಕು ನಮ್ಮ ಸರ್ಕಾರ, ಅಂತಂದ್ರೆ ಅವ್ರಿಗೇನ ಹುಮ್ಮಸ್ ಆಗ್ತದ. ನಮ್ಮ ಹುಡುಗ ಈ ಸ್ಕೂಲ್ ಅದು ಸ್ಕೂಲ್ ಅಂತಂದು ನಾವ್ ಹೆಂಗ್ ಕಳಿಸ್ತೀವಿ, ಹುಡುಗರು ಹೆಂಗ ಕ್ವಾಲಿಫೈ ಆಗ್ತಾರ, ಇದಕ್ಕೆ ನಮ್ಮ ಹುಡುಗ ಬೆಳಿತೇನಪ್ಪ. ಇದಕ್ಕೆ ಕೆಡಂತ ಅಲ್ಲ, ಒಂದ್ ಅರ್ಧ ತಾಸು 1 ತಾಸು 40 ನಿಮಿಷ ಇದಕ್ಕ ಟೈಮ್ ಕೊಟ್ರೆ ಹುಡುಗರಿಗಿನ ಕಳಿಸಬಹುದು. ಬಹಳ ಹೆಲ್ದಿ ಆಗಿರ್ತಾರ ಗೌಡ್ರೆ. ನೀವು ಅಂದಾಗ ಹೆಲ್ದಿ ಆಗಿರ್ತಾರೆ, ಯಾವುದೇ ರೋಗಗಳ ಅಂತೀರಲ್ರಿ. ಹೌದು, ಹೆಲ್ತ್ ಇಸ್ ವೆಲ್ತ್. ಹುಡುಗರನ್ನ ಪುಷ್ಟಿಕರವಾಗಿರ್ತಾರ ಅಂತಂದು ಕರೆಕ್ಟ್.
ಗೌಡ್ರು ಹೇಳಿದ ನಿಜವಾದ ಮಾತು. ಇದಕ್ಕೆ ಅಂತ ಒಂದು ಕ್ರೀಡೆ ಇಲಾಖೆ ಇದೆ, ಅದರಲ್ಲಿ ಸಾಕಷ್ಟು ಫಂಡ್ ಇದೆ. ಒಂದು ಸಾರಿ ಕ್ರೀಡೆ ಇಲಾಖೆಯವರು ಈ ಕಡೆ ಕಣ್ಣು ಹಾಕಿದರೆ ಒಳ್ಳೆಯದು ಅನ್ನೋದು ನಮ್ಮ ಭಾವನೆ, ಗೌಡ್ರ ಭಾವನೆ ಕೂಡ. ಈಗ ಗೌಡ್ರನ್ನೇ ನೋಡ್ತಾ ಇದ್ದೀರ, ಅವರು ಎಷ್ಟು ವಯಸ್ಸು, ಆವಾಗಲಿಂದ ಅವರು ಬೆನ್ನೆಲುಬಾಗಿ ನಿಂತಾರೆ ಈ ಆಟಕ್ಕೆ. ಎಲ್ಲ ಭಾಗದಾಗ ಎಲ್ಲ ಆಟಗಾರರು ಒಳ್ಳೆ ಆಟಗಾರರು ಅವ್ರ ಹೆಸರು ಹೇಳ್ತಾರೆ. ಅದಕ್ಕಾಗಿ ಅಂಥವ್ರು ಇವತ್ತು ಆ ಮಾತು ಹೇಳಿಕತ್ತಾರೆ. ನಾವು ಎಲ್ಲೋ ಅಂತ ಇಲ್ಲ, ನಾವು ಅಂದ್ರೆ ನಾ ಮಾತಾಡ್ಬೋದು, ಇನ್ನೊಬ್ರು ಯಾರೋ ಮಾತಾಡ್ಬೋದು, ಹಂಗಿಲ್ಲ. ಈ ಆಟಗಾರರು ಎಷ್ಟು ಜನರದ ಅವ್ರಿಗೆ ಬೆನ್ನೆಲುಬಾಗಿ ನಿಂತಂಥ ಗೌಡ್ರು ಹೇಳಿಕತ್ತಾರೆ ಇವತ್ತು ಈ ಕ್ರೀಡೆ ಬೆಳಿಲೇಬೇಕಂತೇಳಿ. ಅದಕ್ಕಾಗಿ ಕ್ರೀಡೆ ಇಲಾಖೆ ಇದೆ, ದಯಮಾಡಿ ಒಂದು ಸಾರಿ ಈ ಕಡೆ ಕಣ್ಣು ಹಾಕ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ ನಂಬರ್ ಕೂಡ ಇದೆ, ಆ ರೀತಿ ಏನಾರ ನಮ್ಮ ಜೊತೆಲಿ ಮಾತಾಡ್ಬೇಕು ಅಂತಿದ್ರೆ ತಾವು ನಮ್ಮ ನಂಬರ್ ತೊಗೊಂಡು ಮಾತಾಡ್ರಿ. ಅದಕ್ಕೆ ಇನ್ನೂ ಏನೇನು ಬೇಕು ನಿಮ್ಮ ಮಾಹಿತಿಗಳೆಲ್ಲ ನಾವು ತಲುಪಿಸಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ, ಗೌಡ್ರೆ ಇದು ಆದಷ್ಟು ಬೇಗ ಒಂದು ಟೂರ್ನಮೆಂಟ್ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಹೀಗೆ ಇರಲಿ. ನೀವು ಕುಂತು ಒಂದು ದಿವಸ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ರೂಪರೇಷೆಗಳನ್ನು ರೆಡಿ ಮಾಡಿ ಒಂದು ಟೂರ್ನಮೆಂಟ್ ಮಾಡ್ಬೇಕಂತ ಅನ್ಕೋಕತ್ತೀವಲ್ಲ, ಅದನ್ನ ಎಲ್ಲಿ ಮಾಡೋಣ? ಒಂದು ವೇಳೆ ಇಲ್ಲಿ ಮಾಡಲಿಕ್ಕೆ ಏನಾರು ಆದರೆ ನೀವೆಲ್ಲ ಬೆಂಬಲವಾಗಿ ಇರ್ತೀರಿ ಗೌಡ್ರೆ? ಇರ್ತಾರೆ, ಜನಬಲ ಅಂತಂದು ಇರ್ತಾರಲ್ಲ. ಒಂದು MLA ಗೆದಿಬೇಕಂತಾರ ಅವನ ಮನೆಯವರು ಅಷ್ಟೇ ಓಟ್ ಹಾಕಿದ್ರೆ MLA ಜನಬಲ ಅಂತಾರ. ಹೌದು ಜನ ಬೆಂಬಲ ಇದ್ರೆ ಅದು ಆಟೋಮೆಟಿಕ್ ಆಗಿ ಆಗ್ತದೆ. ರೈಟ್ ಖಂಡಿತ ಇದಕ್ಕೆ ಬೆಂಬಲನೂ ಆದ ಜನಗಳು ಎಲ್ಲರೂ ಬರ್ತಾರೆ. ಅದಲ್ಲದೆ ನೀವು ಮುಂದಿದ್ರೆ ಇನ್ನೂ ಇದಕ್ಕೊಂದು ಆನೆ ಬೆಲೆ ಬರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕಾಗಿ ದಯಮಾಡಿ ಈ ಕ್ರೀಡೆಯನ್ನು ಆದಷ್ಟು ಬೇಗ ನಾವು ಬೆಳೆಸಲಿಕ್ಕೆ ರೆಡಿ ಇದ್ದೀವಿ. ಯುವಕರಿಗೆ ಒಂದು ಮಾತು ಹೇಳ್ಕೊಡ್ರೆ, ಮತ್ತು ಇದು ಈಗಿರೋ ಯುವಕರು ಇನ್ನೂ ಈ ಕಡೆ ಬರಲಿ ಅಥವಾ ಬೇಡ, ಮುಂದೆ ಅವ್ರಿಗೆ ಫ್ಯೂಚರ್ ಇದೆಯಾ ಇಲ್ವಾ ಇದರಲ್ಲಿ ಅನ್ನೋದೊಂದು ಸಂದೇಶ. ಎಲ್ಲರಿಗೂ ನಾನು ಪ್ರೋತ್ಸಾಹ ಕೊಡೋ ಆಟ ಇದು. ಹೌದು, ಫಸ್ಟ್ ಆಫ್ ಆಲ್ ಹೌದು. ಇದ್ರಲಿಂತ ಹುಡುಗರು ಕೆಡೋ ಆಟ ಮಾತ್ರ ಅಲ್ಲ. ಎಲ್ಲರನ್ನ ಇದನ್ನ ಆಲ್ಮೋಸ್ಟ್ ಆಲ್ ಹುಡುಗರು ಎಲ್ಲ ಇದನ್ನ ಕಲೀಲಿ. ಹೌದು, ಫ್ಯೂಚರ್ನಾಗೆ ನಾವು ಒಬ್ರಿಗೊಬ್ರು ಹೇಳಲಿ. ಈಗ ನಾಗಪ್ಪನ ಈಗ ಮಗನಿಗಿನ ಹೇಳಿಕೆಲಿ ತಲಾಂತರ ಹಿಂಗೆ ಉಳಿಬೇಕು ಈ ಆಟ ಅಂತಂದ್ರೆ ನಾನು ಅಭಿಪ್ರಾಯ. ನಿಜ, ಖಂಡಿತ. ಯಾವತ್ತಾಗಲಿ ಒಳ್ಳೆ ವಿಷಯಗಳು ಅದೇನಂತ ನೋಡಿ, ಒಳ್ಳೇದಿತ್ತಂದ್ರೆ ನಾಳೆ ಮಾಡೋದು ಇವತ್ತೇ ಮಾಡ್ಬೇಕಂತ, ಇವತ್ತು ಮಾಡೋದು ಹೀಗೆ ಮಾಡ್ಬೇಕಂತ. ಅದಕ್ಕಾಗಿ ಇಂಥ ಒಳ್ಳೇದೇನಾದ ಇದು ಖಂಡಿತವಾಗಿ ಯಾವತ್ತೂ ನಶಿಸಬಾರ್ದು ಅನ್ನೋದೇ ಗೌಡ್ರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಒಂದು ಬಿಲ್ಡಿಂಗ್ ಕಟ್ಟಬೇಕಂತಂದ್ರೆ ತೆಳಗ ನಾವು ಕಾಡುಗಲ್ಲು ಹಾಕಿದ್ರೆ ಆ ಬಿಲ್ಡಿಂಗ್ ಬುನಿಯಾದಿ ಬೀಳ್ತದ. ಹೌದು, ಇದನ್ನ ಕಾಡುಗಲ್ಲು ಇದ್ದಂಗೆ ಇದು ಬುನಿಯಾದಿ. ಹೌದು. ಈ ಕಾಡುಗಲ್ಲು ಹಾಕಿದ್ರೆ ಈ ಕಾಡುಗಲ್ಲು ರೂಪಕ್ಕೆ ಈ ಆಟನ ಅದೇ ಅಷ್ಟು ಒಜ್ಜಿ ಇದ್ದದ ಆಟ ಇದು. ಕೈ ಕುಸ್ತಿ ಅಂತ ಆ ರೀತಿ ಒಂದು ಬಲಿಷ್ಠವಾದ ಆಟ. ಈ ಕುಸ್ತಿ ಆಯ್ತು, ಕೈ ಕುಸ್ತಿ ಆಯ್ತು, ತೆಕ್ಕಿ ಕುಸ್ತಿ ಆಯ್ತು, ತಲಾಂತರ ಹಿಂಗೆ ಬಂದಿದ್ದು ಈ ತರನೇ ಉಳಿಬೇಕು ಅನ್ನೋದು ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಕೂಡ ಅದೇ ಆಗಿದೆ. ಈಗ ಕೈಗೆ ಹಚ್ಚ ಎಣ್ಣೆ ಈಗೀಗ ಒಂದು 6-8 ವರ್ಷದಿಂದ ಅದು ಇಂಟ್ರೊಡ್ಯೂಸ್ ಮಾಡ್ಲಾತಾರೆ ನಮ್ಮ ಹುಡುಗರೆಲ್ಲ. ಕೈಗೆ ಹಚ್ಚಿ ಹಿಡಿದ್ರೆ ಕೈ ಹೋಗೋದಿಲ್ಲ, ಕೈ ಬಿಗಿ ಕುಂದಿರ್ತದ. ಅದರ್ಲಿಂತ ಎಲ್ಲ ಡಿಸೀಸ್, ಅದರ್ಲಿಂತ ಇನ್ಫೆಕ್ಷನ್ ಆಗ್ತದ. ಊಟಕ್ಕನ ಭಾಳ ಇದಾಗ್ತದ ಅದು ಆ ವಾಸನೆಲಿಂತ. ಈಗ ಇತ್ತೀಚೆಗೆ ಒಂದು 7-8 ವರ್ಷದಿಂದ ಕಂಟಿನ್ಯೂ ಎಲ್ಲ ಕಣ್ಗೊಳಗ ಎಲ್ಲ ಹುಡುಗರು ಹಚ್ಚಲಾಕತ್ತಾರ. ಅದು ಆಡ್ಸೋರು ಅದನ್ನ ಕೂಗಿ ಅದೊಂದು ಅಳಿಸ್ಬೇಕು ಅದನ್ನ ಎಣ್ಣೆ. ನೆಕ್ಸ್ಟ್ ಏನಂದ್ರೆ ಮತ್ತೆ ಕಳ್ಳುಬೆಳ್ಳಿ ಒಂದು ಕಾಲಕ್ಕೆ ಕಳ್ಳುಬೆಳ್ಳಿ ಭಾಳ ಕಿಮ್ಮತ್ತಿನ ಕಳಗಾಗ್ತಿತ್ತು. ಈಗಿನ ಕಾಲಕ್ಕೆ ಕಳ್ಳುಬೆಳ್ಳಿಗೆ ಏನೂ ಕಿಮ್ಮತ್ತಿಲ್ಲ. ಒಂದು ಪ್ಲೇಟ್, ಒಂದು ಖಾರ ಆಯಿತು, ಒಗ್ಗರಣೆ ಆಯಿತು, ಅದನ್ನ ಕೊಟ್ರನ್ನ ಯಾರು ತಗೋದಿಲ್ಲ ಅಂತ ಕಿಮ್ಮತ್ತಾಗದ. ಅದನ್ನ ಅಳಿಸಿಬಿಡ್ಬೇಕು ಕಳ್ಳುಬೆಳ್ಳಿ. ನೆಕ್ಸ್ಟ್ ನಮ್ಮ ಡಿಸ್ಟಿಕ್ನಲ್ಲಿ ಯಾರೇ ಇರಲಿ ಕಳ್ಳುಬೆಳ್ಳಿ ಅಂಬೋದು ಇಡಬಾರ್ದು. ನಮ್ಮ ಡಿಸ್ಟಿಕ್ ಅಂತಲ್ಲ, ಎಲ್ಲ ಕಡೆಗೆ ನಮ್ದಾಯ್ತು, ಆಂಧ್ರ ಆಯ್ತು, ಎಲ್ಲ ಕಡೆಗೆ ಆಯ್ತು. ಕಳ್ಳುಬೆಳ್ಳಿ ಅಂಬೋದು ಅದು ಟೋಟಲಿ ಬುನಾದಿಗೆ ಇಡೇಬಾರ್ದು ಕಳ್ಳುಬೆಳ್ಳಿ. ಮತ್ತ ಒಂದ್ ತೊಲಿ ಉಂಗುರನು ಮತ್ತೆ ಒಂದ್ ತೊಲಿ ಲಾಕಿಟು ಅದಕ್ಕಿಟ್ರೆ ಏನೋ ಕಿಮ್ಮತ್ ಇರ್ತದೆ. ಬಂಗಾರದಲ್ಲ, ಬೆಳ್ಳಿದು. 2 ಜನಗ ಕೈ ಕಿತ್ತಿದ್ರೆ ಒಂದು ಉಂಗುರ, ಒಂದು ಕಾಯಿ, ಒಂದು ಶಾಲ್, ಲಾಕಿಟ್. ಅದೇ ಒಂದ್ ತೊಲಿದೆ ಒಂದು ಲಾಕಿಟ್ ಹಾಕಿ ಒಂದು ಕಾಯಿ ಕೊಟ್ರೆ ಎಷ್ಟೋ ಸಂತೋಷ ಆಗ್ತಾನೆ ಹುಡುಗ. ಅದಕ್ಕೊಂದು ವ್ಯಾಲ್ಯೂ ಇರ್ತದ. ಮತ್ತ ನೆಕ್ಸ್ಟ್ ಅಂದ್ರೇನು, ಈಗ ಅಂಪರ್ದವ್ರೇನು ಆಡಿಸ್ತಿರ್ತಾರಲ್ಲ ಕೈ ಆಡಿಸೋರು, ವಿಸಿಲ್ ಅಂಬೋದು ಹಾಕಿಬೇಕು ಕುತ್ತಿ ಕೊಳ್ಳಾಗ. ಕಂಪಲ್ಸರಿ ಹಾಕಿಬೇಕು. ಯಾಕಂದ್ರೆ ಸ್ಪೋರ್ಟ್ಸ್ ಮೆನ್ಸ್ದವ್ರು ಎಲ್ಲೇ ಸ್ಪೋರ್ಟ್ಸ್ ಹೋಗ್ಲಿ ಅವ್ರು ಕೂಗಿ ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ. ಹೌದು, ಸ್ಪೋರ್ಟ್ಸ್ ಆಡೋರಿಗೆ ಕೇಳೋದಿಲ್ಲ. ವಿಸಿಲ್ ಹೊಡೆದ್ರೆ ಅಲ್ಲಿಗೆ ಬ್ರೇಕ್ ಆಗ್ಬೇಕು. ರೈಟ್. 3ನೇ ಕೈ ತನ ಚಾನ್ಸ್ ಇರ್ತದ. 3 ಕೈ ಎಳ್ದ 4ನೇ ಕೈಗಿನ ಜೋಲಿ ಜಗತ್ತಿರ್ತಾನವ. 3ನೇ ಕೈ ಆದ್ರ ವಿಸಿಲ್ ಹೊಡೆದ್ರೆ ಅವ ಅಲ್ಲಿಗೆ ಬ್ರೇಕ್ ಹಾಕ್ಬೇಕು. ಅದೊಂದು ಕೈ ಎಳೆವ ಏನ್ ಮಾಡ್ತಾನ, ಎಳೆಯ ಟೈಮಿಗೆ
ಅವ ಹಿಡ್ಕಂದವ ಏನ್ ಮಾಡ್ತಾನ ದೊಬ್ಬಿ ಹೋಗಿ ಮಂದ್ಯಾಗ ಹಾಕ್ತಾನ. ಹೌದಾ? ಅಲ್ಲಿನ ವಿಸಿಲ್ ಹೊಡಿಬೇಕು ಅಂಪರ್ದವ್ರು. ವಿಸಿಲ್ ಹೊಡೆದ್ರೆ ಅಲ್ಲಿ ಬ್ರೇಕ್ ಮಾಡಿ ಮತ್ತ ರಿಪೀಟ್ ಹಚ್ಬೇಕು ಅವ್ರಿಗೆ, ಮತ್ತ ತಿರುಗಿ ಮತ್ತ ಹಚ್ಚಬೇಕು ಕೈ ಕಣದಾಗ. ಅದೊಂದು ಪದ್ಧತಿ ತರಬೇಕು. ಅಂದ್ರೇನು, ಅಂಪರ್ದವ್ರು ಕಂಪಲ್ಸರಿ ವಿಸಿಲ್ ಅಂಬದು ಇಂಟ್ರೊಡ್ಯೂಸ್ ಮಾಡ್ಬೇಕು. ಇಬ್ರು ಅಂಪರ್ದವ್ರು ಇರ್ತಾರ, ಇಬ್ರು ಬಿಟ್ಟು 4 ಮಂದಿ 5 ಮಂದಿ ಇರಬಾರ್ದು, ಇಬ್ಬರೇ ಇರ್ಬೇಕು. ಇಬ್ರು ಕೊಳ್ಳಾಗ ವಿಸಿಲ್ ಇರ್ಬೇಕು. ಅದಕ್ಕಾಗಿ ಮಾನ್ಯ ಗೌಡ್ರು ನಮಗೆ ಭಾಳ ಖುಷಿಯಾಗಿದೆ ಇವತ್ತು. ಅದಕ್ಕಾಗಿ ಇವತ್ತು ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಬಂದು ಸಂದರ್ಶನ ಕೊಟ್ಟಂಥ ಈ ಊರಿನ ಎಲ್ಲ ಆಟಗಾರರಿಗೂ ಹಾಗೂ ಈ ಆಟದ ಒಬ್ಬ ರೂವಾರಿ ಬೆನ್ನೆಲುಬು ಅಂದ್ರೆ ತಪ್ಪಾಗಲ್ಲ, ಅವರಿಗೂ ನಮ್ಮ ಚಾನೆಲ್ ವತಿಯಿಂದ ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಗೌಡ್ರೆ. ನಮಸ್ಕಾರ. ನಿಮ್ಗೆ ನಮಸ್ಕಾರ. ಇಲ್ಲಿ ತನಕ ಬಂದು ನಮ್ಗೆ ಟೈಮ್ ಕೊಟ್ಟು ನೀವು ಎಲ್ಲರನ್ನ ವಿಚಾರ ಮಾಡಿ ಕುಂತು ನಿಮ್ಮ ಪೇಷನ್ಸ್ ಅವೆಲ್ಲ ಇದು ಮಾಡಿ ನಿಮ್ಗೆ ಭಾಳ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಗೌಡ್ರೆ. ನಮಸ್ಕಾರ.